ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯಿ ಗುರುಗಳಿಗೆ ವಂದಿಸುತ್ತಾ, ಭಗವಂತ ನವರಣೆಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಜೂಮ್ನಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ, ಪರಮಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರು ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ಈಗಾಗಲೇ ನಾವು ಆ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ನಿನ್ನೆ ದಿವಸ ಆ ರಾವಣ ಆ ಸಂಸಾರ ಏನು ರಾವಣನ ಸಂಹಾರ ಆಯ್ತು. ನಿನ್ನೆ ರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿದ. ಯಾವಾಗ ರಾವಣ ರಾವಣನ ಸಂಹಾರ ಆಯಿತು, ಎಲ್ಲ ದೇವತೆಗಳು ಪ್ರತಿಯೊಬ್ಬರು ಕೂಡ ಯಾಕೆಂದ್ರೆ ಇಡೀ ಜಗತ್ತು ಒಂದು ಸಾರಿ ನಿಟ್ಟುಸಿರು ಬಿಡ್ತಂತೆ. ಯಾಕೆಂದ್ರೆ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆದಂತಹ ಸಮಯ. ಅಂದ್ರೆ ಇಡೀ ಜಗತ್ತು ಹೆದರಿ ಹೋಗಿತ್ತು, ನಲಿಗೆ ಹೋಗಿತ್ತು. ಇಂತಹ ಒಂದು ಆ ಇದರಿಂದ ಯಾವಾಗ ಮುಕ್ತಿ ಸಿಗ್ತದೆ ಅಂತ ಹೇಳಿ ಇವತ್ತು ಆ ರಾವಣನ ಸಂಹಾರದ ಮೂಲಕ ಆ ಆ, ಏನು ಜಗತ್ತಿಗೆ ಒಂದು ಮುಕ್ತಿ ಅನ್ನೋದು ಸಿಕ್ತು. ಆ ಕೂಡಲೇ ಅತ್ಯಂತ, ಯಾಕೆಂದ್ರೆ ಅವನೊಬ್ಬ ಬ್ರಾಹ್ಮಣ ಕುಲಸ್ಥೆ ವಂಶದಲ್ಲಿ ಬಂದಂಥವನು. ಹಾಗಾಗಿ ಅವನನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ಅವನ ಸಂಸ್ಕಾರ ಮಾಡಬೇಕು ಅಂತ ಹೇಳಿ ರಾಮಚಂದ್ರ ತಾನು ಆದೇಶ ಮಾಡಿದ. ಅದೇ ರೀತಿ ಆ ರಾವಣನ ಸಂಸ್ಕಾರ ಆಯಿತು. ಯಾವಾಗ ರಾವಣನ ಸಂಸ್ಕಾರ ಆಯಿತು, ಕೊನೆಗೆ ಕೂಡಲೇ ರಾಮಚಂದ್ರ ಎಲ್ಲ ಆದ ಮೇಲೆ ರಾಮಚಂದ್ರ ತಾನು ಹನುಮಂತನಿಗೆ ಕರೆದು ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನೀನೇ ಸೀತಾ ನನ್ನ ಸಂದೇಶವನ್ನ ಕೊಡುವಲ್ಲಿ ನೀನು ಬಹಳ ಉತ್ತಮ ಏನು ದೂತ. ಹಾಗಾಗಿ ಸೀತೆಗೆ ಹೋಗಿ ಹೇಳು ಏನು ಅಂತಂದ್ರೆ, ರಾಮಚಂದ್ರ ಹೀಗೆ ಯುದ್ಧ ಮಾಡಿದ, ಯುದ್ಧದಲ್ಲಿ ರಾವಣ ಸಂಹಾರ ಆದ, ರಾಮಚಂದ್ರ ಚೆನ್ನಾಗಿದ್ದಾನೆ, ಲಕ್ಷ್ಮಣ ಚೆನ್ನಾಗಿದ್ದಾನೆ, ಇಡೀ ನಮ್ಮ ವಾನರ ಸೈನ್ಯ ಪ್ರತಿಯೊಂದು ಚೆನ್ನಾಗಿದ್ದಾರೆ ಅಂತ ಹೇಳಿ ವಿಷಯವನ್ನ ತಿಳಿಸು ಅಂತ ಹೇಳಿ ರಾಮ ಹನುಮಂತನಿಗೆ ಹೇಳಿದ. ಕರ್ಕೊಂಡ್ ಬಾ, ಹೇಳು ಬಾ, ಏನೋ ಹೇಳಿಲ್ಲ, ಹೇಳಿ ಅವಳ ಅಭಿಪ್ರಾಯ ಏನು ಕೇಳ್ಕೊಂಡ್ ಬಾ ಅಂತ ಹೇಳಿ ರಾಮಚಂದ್ರ ತಾನು ಸೀತೆಗೆ ಏನು ಹನುಮಂತನಿಗೆ ಹೇಳಿದ. ಹನುಮಂತ ಬಂದ, ಸೀತಾ ಬಂದು ಹನುಮಂತ ಬಂದವನೇ ಸೀತೆಗೆ. ಯಾಕೆಂದ್ರೆ ಇದು ಎರಡನೇ ಸಾರಿ ಭೇಟಿ. ಈ ಹಿಂದೆ ಆ ಏನೋ ಇದರಲ್ಲಿ ರಾಮನ ಸಂದೇಶ ತಂದಿದ್ದ. ಎರಡನೇ ಸಾರಿನೂ ಕೂಡ ರಾಮನ ಸಂದೇಶ ಬಂದ, ತಂದು ಹೇಳಿದ, ಅಮ್ಮ ಹೀಗೆ ರಾವಣನ ಸಂಹಾರ ಆಯಿತು, ರಾಮಚಂದ್ರ ಹೀಗೆಲ್ಲ ನಾವು ಅಂದ್ರೆ ಎಲ್ಲ ನಡೆದ ಘಟನೆಯನ್ನೆಲ್ಲ ಹೇಳಿದ. ರಾಮ ತುಂಬಾ ಚಂದ ಇದ್ದಾನೆ, ಲಕ್ಷ್ಮಣ ಚೆನ್ನಾಗಿದ್ದಾನೆ, ಎಲ್ಲರೂ ಇಡೀ ನಮ್ಮ ವಾನರ ಸೈನ್ಯ ನಿನ್ನನ್ನು ನೋಡಬೇಕು ಅಂತ ಹೇಳಿ ಕಾತರ ಆಗ್ತದೆ. ಆ ಕೂಡಲೇ ಸೀತಾಮಾತೆಗೆ ಆ ಒಂದು ಸಂತೋಷವನ್ನ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಎಂಥ ನೀನು ಬಂದೆ ಅಂದ್ರೆ ಸಂತೋಷ ತರ್ತೀಯಲ್ಲ ಪೂಜೆ. ಯಾಕೆಂದ್ರೆ ಅವತ್ತು ಬಂದೆ, ಅವತ್ತು ಅಂತ ಒಳ್ಳೆ ಸಂತೋಷ ಸುದ್ದಿ ತಂದೆ, ಇವತ್ತು ಬಂದೆ, ಇವತ್ತು ಒಂದು ಒಳ್ಳೆ ಶುಭ ಸುದ್ದಿಯನ್ನ ತಂದೆ. ಏನ್ ಕೊಡ್ಲಿ ನಿನಗೆ? ಯಾಕೆಂದ್ರೆ ಈ ಮ್, ಭೂಮಿ ಮೇಲೆ ಅಥವಾ ಬ್ರಹ್ಮಾಂಡದಲ್ಲಿ ಯಾವುದನ್ನ ಕೊಟ್ಟರು ಅದು ಕಡಿಮೆನೇ. ನೀನು ಮಾಡುವ ಈ ಸೇವೆ, ನಿನ್ನ ಒಂದು ಆ ಹಾಗಾಗಿ ನಾನು ಏನಪ್ಪಾ ಕೊಡ್ಲಿ ನಿನಗೆ ಅಂತ ಹೇಳಿ ಎಂತ ಸಂತೋಷದ ಸುದ್ದಿ ಸಿಕ್ಕು. ಬಹಳ ಖುಷಿ ಆಯ್ತು ನನಗೆ. ಅಷ್ಟೆಲ್ಲ ನಾನು ಆದಷ್ಟು ಬೇಗ ರಾಮನನ್ನ ಕಾಣುವ ಅವಕಾಶದಲ್ಲಿದ್ದೇನೆ. ಹಾಗಾಗಿ ಆ ಅಂತ ಹೇಳಿ ರಾಮನಿಗೆ ಹೇಳು, ನಾನು ಆದಷ್ಟು ಬೇಗ ರಾಮನನ್ನ ಕಾಣಬೇಕಾಗಿದೆ ಅಂತ ಹೇಳಿ ಸೀತೆ ತನ್ನ ತನ್ನ ಒಂದು ಅಭಿಪ್ರಾಯವನ್ನು ತಿಳಿಸಿಲ್ಲ. ಯಾಕೆಂದ್ರೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ರಾಮನಿಗಾಗಿ ರಾಮ 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 ಅಂತ ಹೇಳಿ ಕಾದು ಕೂತಿದ್ದೇನೆ ಅಂತ ಹೇಳಿ ಹನುಮಂತ ಹೇಳ್ತಾನೆ. ಆಯ್ತಮ್ಮ, ಈಗ ನೋಡು, ಇಷ್ಟು ದಿವಸ ನೀನೇನೋ ಇಲ್ಲಿ ಕಷ್ಟದಲ್ಲಿದ್ದೆ, ಇವರೆಲ್ಲ ನಿನಗೆ ಬಹಳ ಸುತ್ತಮುತ್ತ ಇದ್ದಾರಲ್ಲ, ಎಲ್ಲರೂ ಬಹಳ ನಿನಗೆ ಕಷ್ಟ ಕೊಟ್ಟಿದ್ದಾರೆ. ಆಯ್ತಾ, ನೀನ್ ಬೇಕಾದ್ರೆ ಹೇಳಿ,
ಅವ್ರನ್ನೆಲ್ಲ ನಾನು ಮುಗಿಸಿಬಿಡ್ತೇನೆ. ಒಂದ್ ಕೈ ವಿಚಾರಿಸ್ಕೊಂತೇನೆ ಅವ್ರನ್ನೆಲ್ಲ. ಅಂದ್ರೆ ಅವರೆಲ್ಲ ಅಲ್ಲಿ ರಾವಣನ ಏನು ಕಿಂಕರರು ಇದ್ರಲ್ವಾ, ಆ ರಾಕ್ಷಸಿಯರು ಇಷ್ಟು ದಿವಸ ನೋಡ್ಕೊಳ್ತಾ ಇದ್ರಲ್ಲ, ಅವ್ರು ಒಂದಲ್ಲ ಒಂದ್ ರೀತಿಯಲ್ಲಿ ಒಂದ್ ರೀತಿ ಟಾರ್ಚರ್ ಮಾಡ್ತಾ ಇದ್ರು. ಆ ಯಾರಿಗೆ, ಸೀತೆ. ಅದನ್ನೆಲ್ಲ ನೋಡಿದ್ನಲ್ವ ಹಿಂದೂ ಒಂದ್ಸಾರಿ ಹನುಮಂತ. ಹಾಗಾಗಿ ತಾನು ಪುನಃ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಸೀತಾಮಾತೆ ಹೇಳ್ತಾಳೆ, ಅಲ್ಲ ಯಾಕೆ ಅವರನ್ನು ನಾವು ವಿನಾಕಾರಣ ಹಿಂಸೆ ಮಾಡುದು? ಯಾಕೆಂದ್ರೆ ಇಲ್ಲಿ ನಾವು ನಡೆಯುವ, ನಮ್ಮ ಬದುಕಿನಲ್ಲಿ ನಡೆಯುವ ಯಾವ ಘಟನೆಗೂ ಯಾರೂ ಕಾರಣ ಅಲ್ಲ, ನಾವೇ ಕಾರಣ. ನಾವು ಮಾಡಿದ ಪ್ರಾರಬ್ಧ, ನಮ್ಮ ಕರ್ಮವೇ ಕಾರಣ. ಪಾಪ ಅವರಾದ್ರೂ ಏನ್ ಮಾಡ್ತಾರೆ? ಅವರು ಕೂಡ ಆ ಏನು ಆ, ಅವರ ಅಧೀನದಲ್ಲಿ ಇಲ್ಲ ಅವರು. ಹೌದು, ರಾವಣ ಹಾಗೆ ಆದೇಶ ಮಾಡಿದ್ದ, ಹಾಗೆ ನಡ್ಕೊಂಡ್ರು. ಈಗ ವಿಭೀಷಣ ಹೇಗೆ ಆದೇಶ ಮಾಡ್ತಾರೋ ಹಾಗೆ ನಡ್ಕೊಳ್ತಾರೆ. ಅವರು ಅಸ್ವತಂತ್ರರು. ಅವರನ್ನ ಹಿಂಸಿಸುವುದರಿಂದ ಏನೂ ಅರ್ಥ ಇಲ್ಲ. ಹಾಗಾಗಿ ಮೊದಲನೇದಾಗಿ ನಮ್ಮ ಬದುಕಿನಲ್ಲಿ ನಡೆಯುವ ಯಾವ ಘಟನೆಗೂ ಯಾರೂ ಕಾರಣ ಅಲ್ಲ, ನಾವೇ ಕಾರಣ ಆಗಿರ್ತೇವೆ. ಆದ್ರೆ ನಾವು ನಮ್ಮದನ್ನ ನೋಡ್ಕೊಳ್ಳಲ್ಲ, ಬೇರೆಯವರನ್ನ ಬೆಟ್ಟು ಮಾಡಿ ತೋರಿಸ್ತೇವೆ. ಹಾಗಾಗಿ ಪಾಪ ಅವರನ್ನ ಯಾಕೆ ಆ ಹಿಂಸೆ ಮಾಡೋದು, ಬೇಡ ಬಿಟ್ಬಿಡು ಅಂತ ಹೇಳಿ ಸೀತಾಮಾತೆ ಹನುಮಂತನಿಗೆ ತಾನು ಹೇಳ್ತಾಳೆ, ತಾನು ರಾಮನನ್ನು ನೋಡ್ಬೇಕಾಗಿದೆ, ಆದಷ್ಟು ಬೇಗ ರಾಮನಿಗೆ ಹೇಳು. ರಾಮ ಕೂಡಲೇ ಆ ಆ, ಹನುಮಂತ ಬಂದು ರಾಮನಿಗೆ ವಿಷಯ ತಿಳಿಸಿದೆ, ಹೀಗೆ ಸೀತಾಮಾತೆ ನಿಮ್ಮನ್ನು ನೋಡ್ಬೇಕಂತಿದ್ದಾರೆ. ಅದಕ್ಕೆ ಹನುಮಂತ, ರಾಮಚಂದ್ರ ತಾನು ವಿಭೀಷಣನಿಗೆ ಆದೇಶ ಮಾಡ್ತಾನೆ, ಎಲ್ಲಾರಿಗೆ ಮಂಗಳ ಸ್ನಾನಗಳಾಗಲಿ, ಅಂದ್ರೆ ಮಂಗಳ ಸ್ನಾನವನ್ನು ಮಾಡಿ ಶುಭ್ರ ಬಟ್ಟೆಯನ್ನ ತೊಟ್ಟು ಆ ಸೀತೆಯನ್ನ ಬರುವ ವ್ಯವಸ್ಥೆ ಮಾಡು ಅಂತ ಹೇಳಿ ವಿಭೀಷಣನಿಗೆ ಆದೇಶ ಮಾಡಿ. ಅದೇ ರೀತಿ ಸೀತಾಮಾತೆ ಎಲ್ಲ ರಾಮನ ಆದೇಶ ಆಗಿದೆ ಅಂತ ಹೇಳಿ ಎಲ್ಲ ಒಳ್ಳೆ ಮಂಗಳ ಸ್ನಾನವನ್ನೆಲ್ಲ ಮಾಡಿ ಒಳ್ಳೆ ಹೊಸ ವಸ್ತ್ರವನ್ನೆಲ್ಲ ತೊಟ್ಟು ಈಗ ಬರ್ತಾ ಇದ್ದಾವಂತೆ. ಹೆಂಗೆ ಅಂದ್ರೆ ನಾಚ್ತಾ ನಾಚ್ತಾ ಬರ್ತಾ ಇದ್ದಾರೆ. ಯಾಕೆಂದ್ರೆ 10 ತಿಂಗಳಾದ್ಮೇಲೆ ಮೊದಲ ಬಾರಿ ಆ ಗಂಡನ್ ನೋಡ್ತಾ ಇದ್ದಾರೆ. ಹಂಗಾಗಿ ಪಾಪ ಅವಳು ನಾಚ್ಕೊಂತ ಬರ್ತಾ ಇದ್ದಾಳಂತೆ. ಅದು ಒಳ್ಳೆ ವಿಭೀಷಣ ಎಲ್ಲ ಮೆರವಣಿಗೆ ಮೇಲೆ ಕರ್ಕೊಂಡು ಬರ್ತಾ ಇದ್ದಾನೆ ಕೊನೆಗೆ. ಆದ್ರೆ ರಾಮ ಇಷ್ಟು ದಿವಸ ಏನು ಸೀತೆಗೋಸ್ಕರ ಹಂಬಲಿಸ್ತಾ ಇದ್ದ, ಈಗ ಭಾರಿ ಗಂಭೀರ ಆಗ್ಬಿಟ್ಟಂತೆ. ಗಂಭೀರ ಅಂತಂದ್ರೆ ಏನು, ಒಂದ್ ರೀತಿ ಭಾವನೆಯೇ ಇಲ್ಲದಂತಹ ಮನುಷ್ಯ ಇರ್ತಾರಲ್ಲ, ಹಾಗೆ ಗಂಭೀರ ಆಗ್ಬಿಟ್ನಂತೆ. ಗಂಭೀರ ಆಗಿ ಆ ಸೀತಾ ಬಂದು ನಿಂತಿದ್ದಾಳೆ. ಆದ್ರೆ ರಾಮ ನೋಡ್ಲಿಕ್ಕೆ ರೆಡಿ ಇಲ್ಲ. ನಾನು ಏನು ಆ ಸೀತೆಯ ಮುಖವನ್ನು ನೋಡ್ಲಿಕ್ಕೆ ರೆಡಿ ಇಲ್ಲ. ಹಾಗೆ ಆ ಸೀತೆ ಮುಖ ಎಲ್ಲ ಗಂಟಿಕ್ಕಿದವನ ಹಾಗೆ ತಾನು ಬಹಳ ಗಂಭೀರವಾಗಿ, ಸೀರಿಯಸ್ ಅಂತೀವಲ್ಲ, ಸೀರಿಯಸ್ ಆಗಿ ರಾಮ ಆ ಸೀತೆಯನ್ನ ನೋಡದೆ ಬೇರೆ ಕಡೆ ನೆಲವನ್ನು ನೋಡ್ತಾ, ತಾನು ತಲೆ ಕೆಳಗೆ ಮಾಡಿದವನಾಗಿ ನೆಲವನ್ನು ನೋಡ್ತಾ ತಾನು ಹೇಳ್ತಾ ಇದ್ದಾನೆ, ನೋಡು, ಆ ಏಕೆಂದ್ರೆ ನಾನು ನನ್ನ ಪ್ರತಿಜ್ಞೆಯನ್ನ, ಯಾಕೆಂದ್ರೆ ನಾನು ಅವತ್ತು ಏನು ಹೇಳಿದ್ದೆ ನಿನಗೆ, ನಾನು ಒಬ್ಬ ಪತ್ನಿಯ ಏನು ಆ, ಒಬ್ಬ ಪತಿಯಾಗಿ ತನ್ನ ಪತ್ನಿಯನ್ನ ರಕ್ಷಣೆ ಮಾಡುವುದು ಅವನ ಜವಾಬ್ದಾರಿ. ಅದನ್ನು ನಾನು ಇವತ್ತು ಮಾಡಿದ್ದೆ. ಜೊತೆಗೆ ನಾನು ಪ್ರತಿಜ್ಞೆ ಮಾಡಿದ್ದೆ. ಯಾಕೆಂದ್ರೆ ನಾನು ಇಲ್ಲಿವರೆಗೂ ಇಷ್ಟೆಲ್ಲ ಮಾಡಿದ್ದು, ವನವಾಸಕ್ಕೆ ಬಂದಿದ್ದೇ ರಾವಣನನ್ನು ಸಂಹಾರ ಮಾಡ್ಲಿಕ್ಕಾಗಿ. ಆಯ್ತಾ, ಆ ಕೆಲಸವನ್ನು ನಾನು ಪರಿಪೂರ್ಣ ಮಾಡಿದ್ದೀನಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನ, ಯಾಕೆಂದ್ರೆ ನಮ್ಮನ್ನ ಯಾರು ಆಶ್ರಯಿಸಿರ್ತಾರೆ ಅವರನ್ನ ನಾವು ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ. ಜೊತೆಗೆ ನೀನು ಇನ್ನೊಬ್ಬನ ಬಂಧನದಲ್ಲಿ, ಆ ಬಂಧನದಿಂದ ನಿನ್ನನ್ನು ನಾನು ಬಿಡಿಸಿದ್ದೇನೆ. ಅದು ನನ್ನ ಕರ್ತವ್ಯ. ಒಬ್ಬ ಪತಿಯಾದವನು ಪತ್ನಿಯನ್ನ ರಕ್ಷಣೆ ಮಾಡು. ಯಾಕೆಂದ್ರೆ ಅವತ್ತೇ ಒಂದು ವೇಳೆ ನಾನು ಇದ್ದ ಸಮಯದಲ್ಲಿ ಅವನೇನಾದ್ರೂ ನನ್ನ ಎದುರಿಗೆ ಬಂದಿದ್ದರೆ ಖಂಡಿತ ನಾನು ಅವತ್ತೇ ನಾನು ರಕ್ಷಣೆ ಮಾಡ್ತಿದ್ದೆ. ಆದ್ರೆ ನಾನು ಇಲ್ಲದೇ ಇರುವಾಗ ಬಂದು ಆ ಹೀಗೆ ಅಪಹಾರ ಮಾಡಿದ್ದಾನೆ. ಆದರೂ ಕೂಡ ನಾನು ಸಮುದ್ರವನ್ನು ದಾಟಿ ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೊನೆಗೂ ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಆ, ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನೀನು ಯಾರನ್ನಾದ್ರೂ ಮದುವೆ ಬೇಕಾದ್ರೂ ಆಗ್ಬೋದು. ಅಥವಾ ನಿಮ್ಮ ಅಪ್ಪನ ಮನೆ ಜನಕರಾಜನ ಮನೆಗಾದ್ರೂ ಹೋಗ್ಬೋದು. ಆದ್ರೆ ನನಗಂತೂ ಬೇಡ ಅಂತ ಹೇಳಿ, ಆ ನಿನಗೆ ಇಷ್ಟ ಬಂದ ಹಾಗೆ ಮಾಡು ಅಂತ ಹೇಳಿ ರಾಮ ತಾನು ಹೇಳಿ ಸುಮ್ಮನಾಗ್ಬಿಟ್ಟ. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು. ಎಲ್ಲರಿಗೂ ಒಂದೇ ಸರಿ ಎದೆ ಹೊಡೆದಂಗಾಯ್ತು. ಯಾಕೆಂದ್ರೆ ಇಲ್ಲಿಯವರೆಗೆ ರಾಮ ಇಷ್ಟೆಲ್ಲಾ ಮಾಡಿದ್ದು ಇದಕ್ಕೋಸ್ಕರನ? ಇಷ್ಟೆಲ್ಲಾ ಮಾಡಿ ಲಾಸ್ಟಿಗೆ ನಿನಗೆ ಇಷ್ಟ ಬಂದಂಗೆ ಮಾಡು, ಎಲ್ಲಿಗೆ ಇಷ್ಟನೋ ಅಲ್ಲಿಗೆ ಹೋಗು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಏನಿದು? ಅಲ್ಲ, ಅದಕ್ಕೋಸ್ಕರ ಸೇತುವೆ ಕಟ್ಟಬೇಕಿತ್ತ? ಈ ವಾನರನ್ನ ಕಟ್ಕೊಂಡು ಹೋಗ್ಬೇಕಿತ್ತ? ಮೊದಲು ಹನುಮಂತನ ಜೊತೆಗೇನೆ ಸಂದೇಶ ಕಳಿಸ್ಬಿಡ್ಬೋದಿತ್ತ, ಅವನ್ ಯಾರನ್ನಾದ್ರೂ ನೋಡ್ಕೊಳಕ್ ಹೇಳಪ್ಪ, ಇದೆಲ್ಲ ಆಗೋದಲ್ಲ, ಹೋಗೋದಲ್ಲ, ಈ ಸಮುದ್ರ ಅಂತೆ, ಸಮುದ್ರಕ್ಕೆ ಸೇತುವೆ ಕಟ್ಟೋದಂತೆ, ಇದೆಲ್ಲ ಆಗೋಲ್ಲ ಅವಾಗಲೇ ಹೇಳ್ಬೋದಿತ್ತಲ್ಲ. ಇಷ್ಟೆಲ್ಲಾ ಕಷ್ಟಪಟ್ಟು ಯುದ್ಧ ಮಾಡಿ ಇದೆಲ್ಲ ಮಾಡಿ ಕೊನೆಗೆ ಈಗೇನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹಾಗಿದ್ದಾಗ ಯಾಕೆ ರಾಮ ಹೀಗೆ ವರ್ತನೆ ಮಾಡ್ತಾ ಇದ್ದ? ಎಲ್ಲರಿಗೂ ಆಶ್ಚರ್ಯ ಹೋಗಿತ್ತು. ಆದ್ರೂ ಜೊತೆಗೆ ರಾಮನನ್ನು ಮಾತಾಡ್ಸಕ್ ಆಗ್ತಾ ಇಲ್ಲ, ಎಲ್ಲರಿಗೂ ಭಯ. ಯಾಕೆಂದ್ರೆ ಅವನು ಅಷ್ಟು ಗಂಭೀರ ಆಗ್ಬಿಟ್ಟಿದ್ದಾನೆ, ಸೀರಿಯಸ್. ಹಂಗಾಗಿ ಯಾರ ಬಾಯಲ್ಲೂ ಮಾತು ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ರಾಮ ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾನೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಸೀತಾ ಮಾತೆ ಹೇಳ್ತಾಳೆ,
ನಾನು ಜೋರು ಇಲ್ಲಿವರೆಗೆ ಏನು ನಗುತ್ತಾ ನಗುತ್ತಾ ಬಹಳ ಸಂತೋಷದಿಂದ ಇಷ್ಟು ದಿವಸ ಆದ್ಮೇಲೆ ಆದ್ರೂ ನಾನು ರಾಮನನ್ನ ಸೇರ್ತಾ ಇದ್ದೇನೆ ಅನ್ನುವ ಅವಳ ಸಂತೋಷ ಎಲ್ಲ ಒಂದೇ ಸಾರಿ ಇಳಿದು ಹೋಗಿ ಅಳ್ಳಿಕ್ಕೆ ಶುರು ಮಾಡಿ ಜೋರು ಅಳ್ಳಿಕ್ಕೆ. ಯಾಕಂದ್ರೆ ಆ ರಾಮ ಯಾಕೆ ನನ್ನ ತ್ಯಾಗ ಮಾಡ್ತಾ ಇದ್ದಿ? ಯಾಕೆಂದ್ರೆ ನಾನು ನಾನು ಈ 10 ತಿಂಗಳಲ್ಲಿ ನಿನ್ನನ್ನ ಬಿಟ್ಟು ಒಂದು ಕ್ಷಣವೂ ಕೂಡ ನಾನು ಬೇರೆಯವರನ್ನ ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಿದವಳಲ್ಲ. ಅಷ್ಟೇ ಅಲ್ಲ, ಇವತ್ತಿನವರೆಗೂ ಆ ರಾವಣನ ಮುಖನೇ ನೋಡಿಲ್ಲ ನಾನು. ಒಂದು ಹುಲ್ಲು ಕಡ್ಡಿಯನ್ನ ನೋಡಿ ಆ ಅವನ ಹತ್ರ ನಾನು ಮಾತಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಆ ರಾವಣ ನನ್ನ ಪಾಲಿಗೆ ಒಂದು ಹುಲ್ಲು ಕಡ್ಡಿಯೇ ಆಗಿರುವಾಗ ಯಾಕೆ ನನ್ನನ್ನ ಇದು ಮಾಡ್ತಾ ಇದ್ದೆ? ಅದ್ರ ಜೊತೆಗೆ ಆವತ್ತು ಹನುಮಂತನ ಜೊತೆಗೆ ಯಾಕೆ ನೀನು ಸಂದೇಶ ಕಳಿಸಿದೆ? ನಾನು ಹೀಗೆ ಬರ್ತಾ ಇದ್ದೇನೆ, ಯುದ್ಧ ಮಾಡ್ತೀವಿ, ನಿನ್ನನ್ನು ಈ ಬಂಧನದಿಂದ ಬಿಡಿಸ್ತೇವೆ ಅಂತ ಹೇಳಿ, ಇದಕ್ಕೋಸ್ಕರನ ಅಂತ ಹೇಳಿ ನಿನಗೆ ಇವತ್ತು ನಿನ್ನ ಹೆಂಡತಿ ಅವಳ ಒಂದು ಸುಖ ಸಂತೋಷ ಅದು ಮುಖ್ಯ ಆಗ್ಲಿಲ್ಲ. ಲೋಕದಲ್ಲಿ ಜನ ಏನು ಮಾತಾಡ್ತಾರೆ, ಜನ ಹೇಗೆ ನೋಡ್ತಾರೆ ಎಂಬುದೇ ನಿನಗೆ ಬಹಳ ಮುಖ್ಯ ಆಗ್ಬಿಟ್ಟು. ಅಂದ್ರೆ ಇವತ್ತು ನಾನು ಮುಖ್ಯ ಅಲ್ಲ, ನಿನಗೆ ಜನನೇ ಮುಖ್ಯ ಆಯ್ತು. ಅಂದ್ರೆ ಆ ಮಾನ ಮರ್ಯಾದೆ ಅಂತೀವಲ್ಲ ಹಾಗೆ. ಹಾಗಾಗಿ ನಿನಗೇ ಬೇಡ ಅಂತ ಆದ್ಮೇಲೆ ಖಂಡಿತ ನಾನು ಆ ಬದುಕಲಿಕ್ಕೆ ಇಚ್ಛಿಸೋದಿಲ್ಲ ಅಂತ ಹೇಳಿ ಆ ಲಕ್ಷ್ಮಣನಿಗೆ ಆದೇಶ ಮಾಡ್ತಾಳೆ. ನೋಡು, ಕೂಡಲೇ ಇಲ್ಲಿ ಚಿತೆಯನ್ನ ಆ ತಯಾರು ಮಾಡು, ಅಗ್ನಿಯನ್ನ ತಯಾರು ಮಾಡು, ನಾನು ಅಗ್ನಿಯನ್ನ ಪ್ರವೇಶ ಮಾಡ್ತೇನೆ. ಯಾಕೆಂದ್ರೆ ರಾಮನಿಲ್ಲದ ನಾನು ಈ ಒಂದು ಕ್ಷಣವೂ ಕೂಡ ಇರ್ಲಿಕ್ಕೆ ಇಷ್ಟಪಡುವವಳಲ್ಲ. ಹಾಗಾಗಿ ರಾಮನೇ ತಿರಸ್ಕಾರ ಮಾಡಿದ್ದಾನೆ ಅಂದ್ಮೇಲೆ ನಾನಿರೋಲ್ಲ ಅಂತ ಹೇಳಿ ಲಕ್ಷ್ಮಣನಿಗೆ ಆದೇಶ ಮಾಡ್ತಾಳೆ. ಕೂಡಲೇ ಲಕ್ಷ್ಮಣನಿಗಾದ್ರೂ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಕಡೆ ರಾಮನಾದ್ರೂ ಅವನು ಯಾರ ಮಾತು ಕೇಳ್ತಾ ಇಲ್ಲ, ಸೀರಿಯಸ್ ಆಗ್ಬಿಟ್ಟಿದ್ದಾನೆ. ಈ ಕಡೆ ಸೀತಾಮಾತೆ ತಾನು ಆದೇಶ ಮಾಡಿದ್ದಾಳೆ, ಲಕ್ಷ್ಮಣ ಆದ್ರೂ ಇನ್ನೇನ್ ಮಾಡೋದು ಅಂತ ಹೇಳಿ ಅಳ್ತಾ ಅಳ್ತಾ ತಾನು ಅದಕ್ಕೆ ಏನು ಬೆಂಕಿಯನ್ನೆಲ್ಲ ಚಿತೆಯನ್ನ ತಯಾರು ಮಾಡಿದ. ಈ ಚಿತೆಯನ್ನ ತಾನು ತಯಾರು ಮಾಡು, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಹೇಳಿದ. ಅವನು ತಯಾರು ಮಾಡಿ ಎಲ್ಲರೂ ರಾಮನನ್ನು ನೋಡಿ ಭಯ ಪಡ್ತಾ ಇದ್ದಾರೆ. ಯಾಕೆ ರಾಮ ಇಷ್ಟೆಲ್ಲ ಏನು ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾನೆ ಇಷ್ಟು? ಯಾಕೆಂದ್ರೆ ಹಿಂದೆ ನಾವೆಲ್ಲ ಕೇಳಿದ್ವಿ, ಆ ಸೀತೆಯನ್ನು ನೆನೆದು ಅಳ್ತಾ ಇದ್ದ, ಆಗ ಸುಗ್ರೀವ ಎಲ್ಲ ಇನ್ನು ಸಮಾಧಾನ ಮಾಡ್ತಾ ಇದ್ದ. ಹಾಗಿರುವಾಗ ಹೀಗೆ ಯಾಕೆ ಅಂತ ಹೇಳಿ ಕೊನೆಗೆ ಸೀತೆ ಹೇಳ್ತಾ ಇದ್ದ. ಎಲ್ಲರೂ ಕೇಳಿಸ್ಕೊಳ್ಳಿ, ಎಲ್ಲರೂ ಅಂದ್ರೆ ಎಲ್ಲಾ ದೇವತೆಗಳು, ಈ ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ದೇವತೆಗಳು, ದೇವಾನು ದೇವತೆಗಳು, ಇಡೀ ಜಗತ್ತು, ಇಡೀ ರಾಕ್ಷಸ ಕುಲ, ಇಡೀ ವಾನರ ಸೈನ್ಯ, ರಾಮ, ಎಲ್ಲರೂ ಕೇಳಿಸ್ಕೊಳ್ಳಿ. ನಾನು ರಾಮನನ್ನ ಬಿಟ್ಟು ಇಲ್ಲಿ ಇಷ್ಟು ದಿವಸ ಒಂದು ಕ್ಷಣವಾದರೂ ಕೂಡ ಬೇರೆಯವರನ್ನ ಕನಸು ಮನಸ್ಸಿನಲ್ಲೂ ಕೂಡ, ಕೇವಲ ಹೊರಗಡೆಯಿಂದ ಮಾತ್ರ ಅಲ್ಲ ಮನಸ್ಸಿನಲ್ಲಿಯೂ ಕೂಡ ಏನಾದರೂ ಒಂದು ಕ್ಷಣವಾದರೂ ನಾನು ಪರಪುರುಷನನ್ನ ಅಥವಾ ರಾಮನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಚಿಂತಿಸಿದ್ದೆ ಅನ್ನೋದಾದ್ರೆ ಈ ಅಗ್ನಿ ನನ್ನನ್ನು ಸುಟ್ಟು ಭಸ್ಮ ಮಾಡಬೇಕು ಅಂತ ಹೇಳಿ ತಾನು ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಅಲ್ಲ, ರಾಮನಾದ್ರೂ ಯಾಕೆ ಹೀಗೆ ಇಷ್ಟೆಲ್ಲ ಕೆಟ್ಟದಾಗಿ ಅಲ್ಲ, ಈ ಅಗ್ನಿಯನ್ನ ಪ್ರವೇಶ ಮಾಡಿದ್ರು ಕೂಡ ರಾಮ ತಿರುಗು ನೋಡ್ತಾ ಇಲ್ಲ. ಅಯ್ಯೋ ನನ್ನ ಹೆಂಡತಿ, ಬೇರೆಯವರಾಗಿದ್ರೆ ಅಯ್ಯೋ ಜನರು ತಗೊಂಡು ಏನ್ ಮಾಡ್ತೀರಿ ಅಥವಾ ನೀವು ಅನಾವಶ್ಯವಾಗಿ ನನ್ನ ಹೆಂಡತಿ ಸುಟ್ಟಾಗ್ಬಿಡ್ತಾರೆ ಅಂತ ಹೋಗಿ ಬಿಡಿಸಾದ್ರೂ ಬಿಡಿಸ್ತಿದ್ ನೀನು ಅಂದ್ರೆ ಅಯ್ಯೋ ಪಾಪ ಅನ್ನೋದಾದ್ರೂ ಬರ್ತಿತ್ತು. ಆದ್ರೆ ಅಗ್ನಿ ಪ್ರವೇಶ ಮಾಡಿದ್ರು ರಾಮ ತಿರುಗು ನೋಡ್ತಾ ಇಲ್ಲ. ಆಗ ಯಾಕೆ ರಾಮ ಹೀಗೆ ಮಾಡಿದ ಅಂತಂದ್ರೆ ನನಗೆ ಆ ಹೇಳ್ತಾರೆ ಏನು ಅಂತಂದ್ರೆ ಆ ರಾಮನಿಗೆ ಗೊತ್ತಿದೆ ಅಂತಂದ್ರೆ ತನ್ನ ಪತ್ನಿ ಆ ಎಷ್ಟು ಆ ಪವಿತ್ರಳಾಗಿದ್ದಾಳೆ ಅನ್ನೋದನ್ನ ಅದರ ಮುಂದೆ ರಾಮನೇ ಹೇಳ್ತಾನೆ. ಅಂದ್ರೆ ಯಾವಾಗ ಅಗ್ನಿ ಪ್ರವೇಶ ಮಾಡಿದ ಕೂಡಲೇ, ಇಲ್ಲಾಂದ್ರೆ ಈ ಒಂದೇ ಸಾರಿ ಬಂದು ನಾವು ಹೋಗಿ ರಾಮ ಒಂದೇ ಸಾರಿ ತಾನು ಸೀತೆಯನ್ನ ಕರ್ಕೊಂಡು ಹೋದ್ರೆ ಏನ್ ಮಾಡ್ತಾರೆ, ಜನ ಬೇಕು ಅಂತಲೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಓಹೋ, ಒಂದು ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಮಾಡಿದ ಅನ್ನುವ ಮಾತು ಬರಬಾರ್ದು. ಎರಡನೇದಾಗಿ ಅಂದ್ರೆ ರಾಮ ನಿಜವಾಗಲೂ ಸೀತೆ ಅವನಿಗೆ ಮೊದಲ ಆದ್ಯತೆ ಆಗಿರಲಿಲ್ಲ, ಅವನ ಪಾಲಿನ ಕರ್ತವ್ಯ ಆಗಿತ್ತು, ಅದನ್ನ ಅವನು ನಿಭಾಯಿಸಿದ ಅನ್ನುವುದು ಜಗತ್ತಿಗೆ ಗೊತ್ತಾಗಬೇಕು. ಎರಡನೇದಾಗಿ ಎಲ್ಲದರ ಮೂಲ ಉದ್ದೇಶ ಏನೋ ರಾವಣನ ಸಂಹಾರ ಮಾಡೋದು, ಅದಾಯ್ತು. ಜೊತೆಗೆ ಅವನು ಹೆಣ್ಣು ಕಾಮುಕ ಅಂತ ಆಗ್ಬಾರ್ದು. ಯಾಕೆಂದ್ರೆ ಇಷ್ಟು ದಿವಸ ಪರಪುರುಷನ ಮನೆಯಲ್ಲಿದ್ಲು, ಅಲ್ಲೇನೋ ಅವಳು ಚೆನ್ನಾಗಿದ್ಲು ಇಲ್ಲೋ, ಅವಳ ಪರಿಸ್ಥಿತಿ ಏನು ಯಾವುದನ್ನೂ ವಿಶ್ಲೇಷಣೆ ಮಾಡದೆ ಒಂದ್ ರೀತಿ ಹೆಣ್ಣು ಸಿಕ್ಕರೆ ಸಾಕು ಒಂಥರ ಅನ್ನೋ ತರ ಆ ಇದೆ ಏನೋ ಸ್ವೀಕಾರ ಮಾಡಿಬಿಟ್ನಲ್ವಾ ಅಂತ ಹೇಳಿ ಜನ ನಾಳೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಾರ್ದು. ಎರಡನೇದಾಗಿ ನಾನು ಒಬ್ಬ ರಾಜನಾಗಿ ಇಡೀ ಎಲ್ಲರಿಗೂ ಒಂದು ಒಂದು ಉತ್ತಮ ಸಂದೇಶ ಕೊಡುವವನಾಗಿ, ಮಾರ್ಗದರ್ಶಕನಾಗಿ ನಾನೇ ಆ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ಬೇರೆಯವರಿಗೆ ನಾನು ಏನ್ ಹೇಳಲಿಕ್ಕೆ, ನನಗ ನೈತಿಕತೆ ಏನಿರ್ತದೆ? ಯಾಕೆಂದ್ರೆ ನಾಳೆ ಹೀಗೆ ಬರ್ತಾರೆ, ಅವಾಗೆಲ್ಲ ನಾನು ಏನಾದ್ರೂ ಪಂಚಾಯತಿ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ನಿನ್ನ ಹೇಳ್ತೀನಿ ಅಂತ ಹೇಳಿ ನನ್ನ ಮೇಲೆ ತಿರುಗಿಸ್ಬಿಡ್ತೀನಿ ಅಲ್ವಾ, ನೀನೇ ನೆಟ್ಟಿಗಿಲ್ಲ. ಆ ಒಂದು ಗಾದೆ ಮಾತು ಹೇಳ್ತಾರಲ್ಲ, ಏನೋ ಗಂಡ ಹೆಂಡತಿ ಜಗಳಕ್ಕೆ
ಪಂಚಾಯತಿ ಕರೆಸಿದ್ರೆ ಅವನ ಹೆಂಡತಿ ಒಳಗೆ 6 ತಿಂಗಳಾಗಿದ್ದಾನೆ. ಯಾರೋ ಪಂಚಾಯತಿ ಕರೆಸಿದ ಅವನ ಹಿಂಗೆ. ಹ್ಮ್ ಹಂಗಾಗ್ಬಾರ್ದು. ಹೇಳುವವರ ಚಾರಿತ್ರ್ಯವು ಕೂಡ ಚೆನ್ನಾಗಿರ್ಬೇಕು. ಹಾಗಾಗಿ ನಾಳೆ ಜನ ಬಾಯಿಗೆ ಬಂದಾಗ ಮಾತಾಡಬಾರದು ಅನ್ನೋದು. ಕೊನೆಗೆ ಎಲ್ಲಾ ಬ್ರಹ್ಮಾದಿ ದೇವತೆಗಳ ಜೊತೆಗೆ ಸೀತೆಯನ್ನ ಕರೆದುಕೊಂಡು ಅಗ್ನಿಯಿಂದ ತಾನು ಹೊರಗೆ ಬರ್ತಾರೆ. ಬಂದು ರಾಮನಿಗೆ ಹೇಳ್ತಾರೆ, ಒಪ್ಪಿಸಿದ್ರು. ರಾಮಚಂದ್ರ ಅಗ್ನಿಯಷ್ಟೇ ಪವಿತ್ರಳಾಗಿದ್ದಾಳೆ. ಯಾರು ಆ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ. ಅಗ್ನಿ ಅನ್ನೋ ಅಗ್ನಿಗೂ ಕೂಡ ಆ ಸೀತೆಯ ಒಂದು ಪಾವಿತ್ರತೆಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪವಿತ್ರಳಾಗಿದ್ದಾಳೆ ಅಂತ. ಅವಳನ್ನ ನೀನು ಖಂಡಿತ ಸ್ವೀಕಾರ ಮಾಡು. ಆಗ ಯಾವಾಗ ಹಾಗೆ ಹೇಳ್ತಾರೆ, ರಾಮ ಜೋರು ನಗ್ಲಿಕ್ಕೆ ಹಿಡಿತಾನೆ, ನಗ್ಲಿಕ್ಕೆ ಶುರು ಮಾಡಿದ. ಅಂದ್ರೆ ನಗುತ್ತಾ ನಗುತ್ತಾ ತಾನು ಹೇಳ್ತಾ ಇದ್ದಾನಂತೆ, ನನ್ನ ಸೀತೆ ಅಗ್ನಿಗಿಂತಲೂ ಪರಮ ಪವಿತ್ರಳಾದವಳು ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಅದು ಇಡೀ ಜಗತ್ತಿಗೆ ಗೊತ್ತಾಗಬೇಕಲ್ಲ. ಅಂದ್ರೆ ನನಗೆ ಗೊತ್ತು ಅಂತ ಹೇಳಿ ನಾನು ಸುಮ್ಮನೆ ಸ್ವೀಕಾರ ಮಾಡಿದ್ರೆ ನಾಳೆ ಜನ ಹುಚ್ಚುಚ್ಚಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಸತ್ಯ ಜಗತ್ತಿಗೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು. ಜೊತೆಗೆ ಕೇವಲ ಒಂದೇ ಒಂದು ಹೆಣ್ಣಿಗಾಗಿ ಇಷ್ಟೆಲ್ಲ ಮಾಡಿದ ಅನ್ನುವ ಕಳಂಕನೂ ಬರಬಾರ್ದು. ಜೊತೆಗೆ ನನ್ನ ಪತ್ನಿ, ಹ್ಮ್ ನನ್ನ ಸೀತೆಯನ್ನ ಹೊರಗಿನಿಂದ ಮಾತ್ರ ಅಲ್ಲ, ಮನಸ್ಸಿನಿಂದಲೂ ಕೂಡ ಅವಳನ್ನ ಏನೋ ಬಲಾತ್ಕಾರ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎರಡನೇದಾಗಿ ಅವಳನ್ನ ಮುಟ್ಟುವ ಪ್ರಯತ್ನ ಮಾಡ್ಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಅಂದ್ರೆ ಅವಳು ಯಾರನ್ನ ಬೇಕಾದರೂ ತನ್ನ ಆ ತಪೋಶಕ್ತಿಯಿಂದ ಅಥವಾ ತನ್ನ ಆ ಪಾತಿವ್ರತ್ಯ ಧರ್ಮದಿಂದ ಸುಟ್ಟು ಏನೋ ಭಸ್ಮ ಮಾಡುವಷ್ಟು ತಾಕತ್ತು ಅವಳು ಆಗಿರುವಾಗ ಅವಳನ್ನು ಯಾರೂ ಕೂಡ ಏನೂ ಮಾಡ್ಲಿಕ್ಕಾಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೀತೆ ಲೋಕದ ದೃಷ್ಟಿಯಲ್ಲಿ ನನ್ನಿಂದ ದೂರ ಇದ್ಲು, ಆದ್ರೆ ನಿಜವಾಗ್ಲೂ ಸೀತೆ ನನ್ನಿಂದ ದೂರ ಇರಲೇ ಇಲ್ಲ. ಯಾವಾಗ್ಲೂ ಸೀತಾರಾಮರು ನಾವು ಯಾವಾಗ್ಲೂ ಜೊತೆಗೇ ಇದ್ವಿ. ಅದೇ ನಿಜವಾದ ಸತ್ಯ. ಹಾಗಾಗಿ ಇಡೀ ಜಗತ್ತಿಗೆ ಸೀತೆಯ ಮಹತ್ವ ಏನು, ಸೀತೆ ಎಷ್ಟು ಪರಮ ಪವಿತ್ರಳಾಗಿದ್ದಾಳೆ, ಅವಳ ಒಂದು ಶಕ್ತಿ ಸಾಮರ್ಥ್ಯ ಏನು ಅನ್ನುವುದು ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಹೀಗೆ ಮಾಡಿದ್ದೇನೆ ಹೊರತು ನನ್ನ ಪತ್ನಿಯನ್ನ ನಾನು ಸಂಶಯಿಸಿ ಹೀಗೆ ಮಾಡಿದ್ದಲ್ಲ ಅಂತ ಹೇಳಿ. ಎರಡನೇದಾಗಿ ಅದು ನಿಜವಾಗಲೂ ಇಷ್ಟು ದಿವಸ ಇದ್ದಿದ್ದು ಅಲ್ಲಿ ಸೀತೆ ಅಲ್ಲ, ಅಂದ್ರೆ ವೇದವತಿ ಅನ್ನೋದು ನಾವು ಹಿಂದೆ ಕೇಳಿದ್ವಿ. ರಾಮನು ಹೇಳಿದ್ದು ಅಷ್ಟೇ, ಆ ವೇದವತಿಯನ್ನ ಕುರಿತು ಹೇಳಿದ್ದು. ಯಾಕೆಂದ್ರೆ ನಿನ್ನ ಅವಶ್ಯಕತೆ ಮುಗಿತೀನಿ, ಆಯ್ತಾ, ನೀನ್ ಎಲ್ಲಿಗಾದ್ರೂ ಹೋಗು ಆ, ಅಂತ ಹೇಳಿ ಆ ಅಂತ ಯಾವಾಗ ಹೇಳಿದ, ಅವಳು ಅಗ್ನಿ ಪ್ರವೇಶ ಮಾಡಿದ್ದು. ಆಗ ವೇದವತಿ ಹೋದ್ಲು. ಇಷ್ಟು ದಿವಸ ಕೈಲಾಸದಲ್ಲಿದ್ದು ಯಾರು, ಆ ಯಾವಾಗ ರಾವಣ ಬರ್ತಾನೆ ಅಪಹಾರ ಮಾಡ್ಲಿಕ್ಕೆ ಅಂತೇಳಿ, ಆ ಕೂಡ್ಲೇನೆ ಅಲ್ಲಿ ನಾವು ಹಿಂದೆ ಕೇಳಿದ್ವಿ, ಸೀತೆ ಆ ಕೂಡ್ಲೆ ತಾನು ಒಂದು ಅಂಶವನ್ನ ಅಲ್ಲಿ ಬಿಟ್ಟು ತಾನು ಕೈಲಾಸಕ್ಕೆ ಹೊರಟೋಗಿರ್ತಾನೆ. ಅಂದ್ರೆ ಇಂದ್ರ ಬಂದು ಕರ್ಕೊಂಡು ಹೋಗಿರ್ತಾನೆ, ಅಗ್ನಿ ಕರ್ಕೊಂಡು ಹೋಗಿರ್ತಾನೆ ಆ ಇಲ್ಲಿ ಕೈಲಾಸಕ್ಕೆ. ಹಾಗೆ ಯಾಕೆಂದ್ರೆ ಅದನ್ನು ಹೇಳ್ತಾರೆ, ಅಗ್ನಿ ಯಾಕೆ ಕರ್ಕೊಂಡು ಹೋದ ಅಂತಂದ್ರೆ ಅವರು ರಾಮಚಂದ್ರ ಯಾವಾಗಲೂ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದ. ಅಗ್ನಿಹೋತ್ರ ಅಂದ್ರೆ ಅಗ್ನಿ ಇಡೀ ಮನೆಗೆ ರಕ್ಷಣೆಯಾಗಿ ನಿಲ್ಲೋದು, ಅಗ್ನಿಹೋತ್ರ ಮಾಡ್ತಾ ಇದ್ದ. ಹಾಗಾಗಿ ಯಾವಾಗ ರಾವಣ ಬರ್ತಾನೆ ಎನ್ನುವ ಸಂದೇಶ ಸಿಗ್ತದೆ, ಕೂಡ್ಲೇ ಅಗ್ನಿ ಅಲ್ಲಿರುವಂತಹ ಮನೆಯಲ್ಲಿದ್ದ ಅಗ್ನಿ ಸೀತೆಯನ್ನ ಕರ್ಕೊಂಡು ಆದ್ರೆ ಮುಂದೆ ಒಂದು ಒಳ್ಳೆ ಕೆಲಸವೂ ಆಗ್ಬೇಕಲ್ಲ, ಅದಕ್ಕಾಗಿ ಒಂದು ದೇಹವನ್ನು ಬಿಟ್ಟು ಅದರಲ್ಲಿ ಬಂದು ಇಂದ್ರ ಅವರೆಲ್ಲ ಬಂದು ಸೇರ್ಕೊಳ್ತಾರೆ, ವೇದವತಿ ಅದೆಲ್ಲ. ಅಂದ್ರೆ ಅದು ರಹಸ್ಯ, ದೇವ ರಹಸ್ಯ. ಬಟ್ ಲೋಕದ ದೃಷ್ಟಿಯಲ್ಲಿ ಸೀತಾಮಾತೆ ಅನ್ನೋ ಹಾಗೆ. ಹಾಗೆ ವಿಭೀಷಣ ಆ ಕೊನೆಗೆ ಆ ಏನು ಆ ಹಾಗೆ ಕೊನೆಗೆ ರಾಮ ಹೇಳಿದ, ಸೀತೆ ನನ್ನನ್ನು ಯಾವತ್ತೂ ಬಿಟ್ಟಿರ್ಲೇ ಇಲ್ಲ, ನನ್ನ ಜೊತೆಗೇ ಇದ್ಲು ಯಾವಾಗ್ಲೂ. ಸೀತಾರಾಮರನ್ನ ಯಾರೂ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತೂ ನಾವು ಒಟ್ಟಿಗೆ ಇರುವವರು ಅಂತ ಹೇಳಿ ರಾಮಚಂದ್ರ ತಾನು ಎಲ್ಲರಿಗೂ ಹೇಳಿದ. ಕೊನೆಗೆ ಸೀತೆಯನ್ನು ತಾನು ಸ್ವೀಕಾರ ಮಾಡಿದ. ಕೊನೆಗೆ ವಿಭೀಷಣನಿಗೆ ಒಂದು ಲಂಕೆಯ ಸಾಮ್ರಾಜ್ಯವನ್ನು ಒಪ್ಪಿಸಿ, ನೀನು ಇನ್ಮುಂದೆ ಇದೇ ರೀತಿ ಧರ್ಮಾತ್ಮನಾಗಿ ಇಡೀ ರಾಕ್ಷಸ ಕುಲದ ರಾಜನಾಗಿ ನೀನು ರಾಜ್ಯಭಾರ ಮಾಡು ಅಂತ ಹೇಳಿ ಅವನಿಗೆ ಒಪ್ಪಿಸಿ, ಚಿರಂಜೀವಿಯಾಗಿರು ಅಂತ ಹೇಳಿ ಅನುಗ್ರಹವನ್ನು ಮಾಡಿ, ಕೊನೆಗೆ ನಾವೆಲ್ಲ ಈಗ ಆ ರಾಮ ಸುಗ್ರೀವನಿಗೆ ಹೇಳ್ತಾನೆ, ನೋಡು ಸುಗ್ರೀವ, ಈಗಾಗಲೇ ನೀವು ಆ ನನ್ನ ಏಕೆಂದ್ರೆ ನಿಮ್ಮ ರಾಜ್ಯವನ್ನ ಬಿಟ್ಟು ಹೆಂಡತಿ ಮಕ್ಕಳು ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಬಹಳ ದಿವಸ ಆಗಿಬಿಟ್ಟಿದೆ. ಆದಷ್ಟು ಬೇಗ ನೀನು ಕೂಡ ಸಾಮ್ರಾಜ್ಯಕ್ಕೆ ತೆರಳು, ಎಲ್ಲ ನಿನ್ನ ವಾನರರನ್ನು. ಏಕೆಂದ್ರೆ ನಿನಗೆ ನಾನು ಏನು ಹೇಳಿದ್ರು ಕೃತಜ್ಞತೆ ಸಲ್ಲಿಸಿದ್ರು ಅದು ಕಡಿಮೆನೇ ಆಗ್ತದೆ. ಅಂತ ದೊಡ್ಡ ಸೇವೆ ಮಾಡಿದ್ದೀರಿ ಇಡೀ ನಿಮ್ಮ ವಾನರ ಸೇನೆ, ಖಂಡಿತ ನಿಮ್ಮ ಈ ಸೇವೆ ನಾನು ಯಾವಾಗ್ಲೂ ಕೃತಜ್ಞನಾಗಿರ್ತೇನೆ ಅಂತ ಹೇಳಿ ರಾಮಚಂದ್ರ ಹೇಳಿದ. ಆಗ ಎಲ್ಲಾ ಕೊನೆಗೆ ಕೊನೆಗೆ ಎಲ್ಲರೂ ಹೇಳ್ತಾರೆ, ಇನ್ನೊಂದು 4 ದಿವಸ ಇದೆ ಅಷ್ಟೆ, ಅಂದ್ರೆ ವನವಾಸ ಮುಗಿಲಿಕ್ಕೆ ಇನ್ನು 4 ದಿನ ಇದೆ. ಅಷ್ಟು ಬೇಗ ಅದ ಆ ಪೂರ್ ಅದ ಅದು ಮುಗಿಯುವುದರೊಳಗೆ ನಾವು ಅಯೋಧ್ಯೆಯನ್ನು ಪ್ರವೇಶ ಮಾಡಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಭರತ ತಾನು ಹೇಳಿದ್ದಾನೆ, ಒಂದು ದಿನ ತಡ ಆದ್ರೂ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಹೋಗ್ಲಿಕ್ಕೆ ಅಂತ ಹೇಳಿ ವಿಭೀಷಣನಿಗೆ ಹೇಳಿದಾಗ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾರೆ.
ರಾಮಚಂದ್ರ, ನಾವು ಕೂಡ ನಿನ್ನೊಟ್ಟಿಗೆ ಬರ್ತೀವಿ, ಯಾಕೆಂದ್ರೆ ನಿನ್ನ ಪಟ್ಟಾಭಿಷೇಕವನ್ನು ನೋಡ್ಬೇಕು, ಅಯೋಧ್ಯೆಯನ್ನು ನೋಡ್ಬೇಕು, ಅಯೋಧ್ಯೆಯ ಜನರನ್ನ ನೋಡಬೇಕು. ಆಮೇಲೆ ಹ್ಮ್ ಅಂತ ಹೇಳಿ ಆ, ಎಲ್ಲರೂ ಆ ಅಂದ್ರೆ ಆ ಎಲ್ಲರೂ ನಾವು ಆ ಭಾಗ್ಯವನ್ನು ನೋಡಬೇಕು ಅಂತ ಹೇಳಿ ತಾವು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೂಡಲೇ ಎಲ್ಲರೂ ಪುಷ್ಪಕ ವಿಮಾನವನ್ನ ಏರಿದ್ರು. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಎಲ್ಲಾ ವಾನರರು, ಕೋಟಿ ಕೋಟಿ ವಾನರ ಎಲ್ಲರೂ ಅಂದ್ರೆ ಪುಷ್ಪಕ ವಿಮಾನ ಅಷ್ಟು ದೊಡ್ಡದಿತ್ತ ಅಂತಂದ್ರೆ ಅದು ಅನ್ಲಿಮಿಟೆಡ್, ಎಷ್ಟು ಜನ ಬೇಕಾದ್ರೂ ಕೂರ್ಬೋದು, ಅಷ್ಟು ದೊಡ್ಡ ಇತ್ತು. ಕೊನೆ ಎಲ್ಲರೂ ಪುಷ್ಪಕ ವಿಮಾನವನ್ನು ಏರಿ ತಾನು ಹೋಗುವಾಗ ರಾಮ ಆ ಸೀತೆಗೆ ತೋರಿಸ್ತಾ ಹೇಳ್ತಾನೆ, ನೋಡು, ನಾವು ಹೀಗೆಲ್ಲ ಬಂದ್ವಿ, ಇಂತಲ್ಲಿ ಸುಗ್ರೀವನನ್ನ ಭೇಟಿಯಾದೆ, ಈ ರೀತಿ ನಾವು ಸೇತುವೆ ಕಟ್ಟಿದ್ವಿ ಅಂತ ಹೇಳಿ ಬರುವಾಗ ಆ ಸೇತುವೆಯ ಮಹತ್ವವನ್ನು ಹೇಳ್ತಾನೆ ಸೀತೆಗೆ. ನೋಡು, ಈ ಸೇತುವೆ ಎಂತಹ ಬ್ರಹ್ಮಹತ್ಯೆಯನ್ನಾದರೂ ಕೂಡ ನಿವಾರಣೆ ಮಾಡಬಲ್ಲಂತಹ ಒಂದು ಪರಮ ಪುಣ್ಯವಾದಂತಹ ಒಂದು ಏನು ಸೇತುವೆ. ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ರಾಮಾಯಣ ಇರ್ತದೆ ಅಲ್ಲಿಯವರೆಗೂ ಈ ಸೇತುವೆ ಇರ್ತದೆ ಆ ಅಂತ ಹೇಳಿ ಆ ಸೇತುವೆಯ ಮಹತ್ವವನ್ನು, ಅಂದ್ರೆ ಇಡೀ ರಾಮಾಯಣದ ಸಾಕ್ಷೀಭೂತವಾಗಿರುವಂಥದ್ದು ಆ ರಾಮ ಸೇತು ಅಂತ ಹೇಳಿ ಆ ರಾಮ ಅದನ್ನ ಹೇಳ್ತಾ ಆ ಹೋಗುವಾಗ ಸೀತೆ ಹೇಳ್ತಾಳೆ, ಕಿಷ್ಕಿಂದೆ ಅಲ್ಲಿ ಇಲ್ಲಿ ಇದೆಲ್ಲ ಕಿಷ್ಕಿಂದೆ, ಇಲ್ಲೆಲ್ಲ ನಾವು ರಾಮ ಏನು ಲಕ್ಷ್ಮಣ ಏನು ಆ ಏನು ಹನುಮಂತನನ್ನ ಸುಗ್ರೀವನನ್ನ ಭೇಟಿ ಮಾಡಿದ್ದು ಅಂತ ಹೇಳುವಾಗ ಸೀತೆ ಕೇಳ್ತಾಳೆ, ಅಲ್ಲ ಪಾಪ, ಬಹಳ ದಿನ ಆಗಿದೆ, ನಾವು ಈ ವಾನರ ಪತ್ನಿಯರೆಲ್ಲ ಬಿಟ್ಟು ಹೆಂಡತಿ ಮಕ್ಕಳು ಅವ್ರನ್ನೂ ಕರ್ಕೊಂಡು ಹೋಗೋಣ, ಅವರಿಗೂ ಆಸೆ ಇರ್ತದಲ್ಲ, ಅವರಿಗೂ ನಾನು, ಏಕೆಂದ್ರೆ ಅವರಿಗೆಲ್ಲ ನಾನು ಅರಿಶಿನ ಕುಂಕುಮ ಇದನ್ನೆಲ್ಲ ನಾನು ಕೊಡಬೇಕು ಪಾಪ ಅಂತ ಹೇಳಿ ಆ ಹೇಳ್ತಾಳೆ. ಆಯ್ತು ಅಂತ ಹೇಳಿ ನಿಲ್ಲಿಸಿ ಅವರನ್ನ ಅಲ್ಲೂ ಅವರನ್ನು ಕೂರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಈ ಒಂದು ಸನ್ನಿವೇಶವನ್ನ ಕೆಲವರು ಸ್ವಲ್ಪ ಇನ್ನೂ ಫನ್ನಿ ಆಗಿ ಕಾಮಿಡಿ ಆಗಿ ಹೇಳ್ತಾರೆ. ಅಂದ್ರೆ ಎಲ್ಲಾ ವಾನರಿಯರು ಎಲ್ಲ ಅವ್ರವರೇ ಮಾತಾಡ್ಕೊಂತ ಇದ್ರು ಅಲ್ಲ. ಯಾಕೆಂದ್ರೆ ಈಗ ಅವ್ರು ಯಾರ್ಯಾರು ಇದಾರೆ ಮನೆಯಲ್ಲಿ, ಗಂಡಸರು ಯಾರು ಇಲ್ಲ, ಎಲ್ಲ ವಾನರರು ಎಲ್ಲರೂ ಹೋಗಿದ್ದಾರೆ, ಬಟ್ ಹೆಂಗಸರು ಮಾತ್ರ ಇದಾರೆ ಮನೆಯಲ್ಲಿ. ಅದಕ್ಕೆ ಆ, ಎಲ್ಲಾ ವಾನರಿಯರು ಅವ್ರವ್ರೇ ಈ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಾರಲ್ಲ, ಹಂಗೆ ವಾನರಿಯರು ಮಾತಾಡ್ತಾ ಇದ್ದಾರಂತೆ. ಅದೇ ಇದಾರೆ, ರಾಮಾಯಣದಲ್ಲಿ ಬರಲ್ಲ, ಬಟ್ ಈ ಸನ್ನಿವೇಶವನ್ನ ಸ್ವಲ್ಪ ಕಾಮಿಡಿಯಾಗಿ ವಾನರಿಯರೆಲ್ಲ ಮಾತಾಡ್ತಾ ಇದ್ದಾರಂತ. ಅಲ್ಲ, ಅವಳು ಎಂತ ಸುಂದರಿ ಇರ್ಬೋದು, ಇವ್ರು ಏನು ಮನೆ ಮಠ ಎಲ್ಲಾ ಬಿಟ್ಟು ಇಲ್ಲೇನು ಹೆಂಡತಿ ಮಕ್ಕಳು ಅನ್ನೋ ಒಂದು ಇದು ಚಿಂತೆ ಇಲ್ದೆ ಯಾರೋ ಒಬ್ಬ ಹೆಂಗಸನ್ನ ಹುಡ್ಕೊಂಡು ಹೋಗಿದಾರಲ್ಲ, ಅವಳು ಎಂತ ಸುಂದರಿ ಆಗಿರ್ಬೋದು, ಇಷ್ಟು ಜನ ಅವಳು ಉಡ್ಸ್ಕೊಂಡ್ ಬರಕ್ ಹೋಗಿದಾರೆ ಅಂದ್ರೆ, ಅವನು ಬಂದು ಕದ್ಕೊಂಡ್ ಹೋಗಿದಾನೆ ಅಂತಂದ್ರೆ ಎಲ್ಲಾರನ್ನು ಬಿಟ್ಟು, ಅಂದ್ರ ಒಂದ್ ಹೆಣ್ಣಿಗಾಗಿ ಇಷ್ಟೆಲ್ಲ ನಡೀತಾ ಇದೆ ಅಂತಂದ್ರೆ ಅವಳು ಎಂತ ಸುಂದರಿ ಇರ್ಬೋದು, ಅವಳನ್ನ ನೋಡ್ಬೇಕು ನಾವು, ಒಂದು ಸಾರಿನಾದ್ರೂ ನೋಡ್ಬೇಕು ಅಂತ ಹೇಳಿ ಎಲ್ಲಾ ವಾನರಿಯರು, ಅಂದ್ರೆ ಇವರಿಗೆ ರಾಮನ್ ಚಿಂತೆ ಇಲ್ಲ, ಲಕ್ಷ್ಮಣನ್ ಚಿಂತೆ ಇಲ್ಲ, ಬೇರೆಯವ್ರ ಚಿಂತೆ ಅಲ್ಲ, ಆ ಸೀತೆ ಹೆಂಗಿದ್ದಾಳೆ ನೋಡ್ಬೇಕು ಅಂತ. ಕೊನೆಗೆ ಇನ್ನು ಅಂತ ಹೇಳಿ ಕಾಯ್ತಾ ಇದ್ರಂತೆ. ಆ ಹೀಗೆ ಸೀತೆ ಬಂದಲ್ಲ, ಸೀತೆ ಬಂದ ತಕ್ಷಣ ಎಲ್ಲ ವಾನರಿಯರು ಚೆಕ್ ಮಾಡಕ್ ಶುರು ಮಾಡಿದ್ರು. ಏನಪ್ಪ ಇವ್ಳು ಹೆಂಗಿದ್ದಾಳೆ ನೋಡೋಣ ಅಂತ ಹೇಳಿ ಎಲ್ಲರೂ ಬಂದ್ರಂತೆ. ಬಂದು ಎಲ್ಲರೂ ಹಿಂಗೆ ಹೊರ ಹಿಡಿದು ನೋಡ್ತಾ ಇದ್ರು. ಒಬ್ರು ಹೇಳಿದ್ಲಂತೆ, ಏನಕ್ಕೆ ನಮ್ ತರ ನ ವಾನರಿಯರು ಹೆಂಗಿರ್ತಾರೆ, ಮೈ ತುಂಬಾ ಕೂದಲಿರ್ತದೆ, ಇವಳಿಗೆ ಕೂದ್ಲೇ ಇಲ್ಲ, ಇವಳೇನ್ ಚಂದದಾಳೆ ಅಂದ್ರಂತೆ. ಆಮೇಲೆ ನಮ್ ಮುಖ ಹಿಂಗ್ ಉದ್ದಕ್ಕಿದೆ, ಈಕಿ ಮುಖ ಹಿಂಗ್ ರೌಂಡ್ ಇದೆ. ಆ, ಹಂಗೆ ನಮ್ಗಿಂತನೂ ಅಂದ್ರೆ ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ, ಅವರೇ ಚೆನ್ನಾಗಿದ್ದವರು, ಅವ್ರ ಹಂಗೆ ಇವಳಿಲ್ಲಲ್ಲ, ಹಂಗಾಗಿ ಇವಳು ಚೆನ್ನಾಗಿಲ್ಲ ಅಂತ. ಕೊನೆಗೆ ಲಾಸ್ಟಿಗೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ದೋಷ ಹೇಳಿದ್ರು. ನಮ್ಗೆಲ್ಲ ಕೂದ್ಲಿಲ್ಲ ತಲೆಯಲ್ಲಿ, ಇವಳೇನೋ ಇಷ್ಟುದ ಜಟೆ ಬಿಟ್ಕೊಂಡಿದ್ದಾಳೆ, ಇವಳೇನ್ ಚಂದ ಇದ್ದಿದ್ದಾಳು. ಕೊನೆಗೆ ಒಬ್ಬ ವಾನರೇ ಹೇಳೇ ಬಿಟ್ಲಂತೆ, ಅಯ್ಯಯ್ಯೋ ಇವಳಿಗೆ ಬಾಲನೇ ಇಲ್ಲಲ್ಲ ಇದೆ ಅಂತ ಹೇಳಿ. ಕೊನೆಗೆ ಆ ಇವಳಿಗೆ ಬಾಲನೇ ಇಲ್ಲ, ಇವಳೇನು ಸುಂದರಿ ಅಂತ ಹೇಳಿ ಆ ಕೊನೆಗೆ ಹಂಗೆ ತಮಾಷೆಯಾಗಿ ಹೇಳ್ತಾರೆ. ಅಂದ್ರೆ ಹೆಣ್ಮಕ್ಳು ಎಲ್ಲಿಗೆ ಹೋದ್ರು ನೋಡೋದೇನು, ಇನ್ನೊಬ್ರನ್ನ ನೋಡ್ತಾರೆ, ಅವಳೇನ್ ಹಾಕೊಂಡಿದ್ದಾಳೆ, ಅವಳೇನ್ ಕಿವಿ ಹಾಕೊಂಡಿದ್ದಾಳೆ, ಅವಳೇನ್ ಗತಿ ಹಾಕೊಂಡಿದ್ದಾಳೆ, ಅವಳು ಯಾವ ಸೀರೆ ಉಟ್ಕೊಂಡಿದ್ದಾಳೆ, ಹ್ಮ್ ಅವಳು ಹೆಂಗ್ ಮಾತಾಡ್ತಾಳೆ, ಅಂದ್ರೆ ಅವ್ರ ಮೇಲೆ ಕಣ್ಣು ಅವ್ರಿಗೆ ಬೇರೆಯವರು ಅಂದ್ರೆ ಅಂದ್ರೆ ಸ್ತ್ರೀ ಸ್ವಭಾವ ಅವ್ರಿಗೆ ಒಂದು ಇದನ್ನ ಹೇಳ್ತಾರೆ. ಬೇರೆಯವ್ರು ಏನ್ ಮಾಡಿದ್ರು, ಗಂಡ್ಮಕ್ಳು ಏನ್ ಮಾಡಿದ್ರು ಏನ್ ಹೋದ್ರು ಅದ್ರ ಬಗ್ಗೆ ಗಮನ ಇರಲ್ಲ. ಅವಳು ಎಂತ ಸೀರೆ ಹಾಕೊಂಡಿದ್ದಾಳೆ, ಇವನೇನೋ ಇದ್ ಮಾಡಿದಾರೆ, ಹಂಗೆ ಅವರಿಗೆ ಅಲ್ಲಿ ರಾಮ ಲಕ್ಷ್ಮಣ ಭೀಷಣ ಯಾರೂ ಕಾಣ್ಲಿಲ್ಲ. ಸೀತೆ ಸೀತೆ ಕಾಣ್ಲು, ಅಂದ್ರೆ ಸೀತೆ ಹಾಗೆ, ಅಂದ್ರೆ ಅವಳು ಎಲ್ಲರಿಗಿಂತಲೂ ಆ ನಮ್ ಅಂದ್ರೆ ಅವರಿಗೆ ಹೋಲಿಸಿಕೊಂಡು ಪಾಪ ಏನೋ ಮುಗ್ಧತೆ, ಅವರ ಒಂದು ಮುಗ್ಧತೆಯನ್ನ, ಅಂದ್ರೆ ಇದನ್ನ ಯಾರು ಸೀರಿಯಸ್ ಆಗಿ ತಗೋಬಾರ್ದು. ತಮಾಷೆಯಾಗಿ ಹೇಳ್ತಾರೆ ಈ ಒಂದು ಸನ್ನಿವೇಶವನ್ನು. ಅದ್ರಲ್ಲೂ ಲಾಸ್ಟಿಗೆ ಒಬ್ರು ಹೇಳೇ ಬಿಡ್ತಾರಲ್ಲ,
ಕೊನೆ ಹಿಂದಕ್ಕೆ ಬಂದು ಹಿಂಗ್ ನೋಡಿ ಬಾಲನೇ ಇಲ್ಲ ಇವಳು. ಇವಳು ಯಾವನ್ ಸುಂದರಿ ಅಂತ ಹೇಳಿ. ಹಿಂಗೆ ಕೊನೆಗೆ ಅವರನ್ನು ಕರ್ಕೊಂಡು ತಾನು ರಾಮಚಂದ್ರ ತಾನು ಹೋಗ್ತಾನೆ ಕಿಷ್ಕಿಂಧೆಯಿಂದ. ಆ ಅಲ್ಲಿ ನಾವು ಹಿಂದೆಗೆ ನೋಡಿದ್ವಿ. ಯಾವುದು ಒಂದು ಚಿತ್ರಕೂಟ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಭಾರದ್ವಾಜರ ಆಶ್ರಮ ಸಿಗ್ತದಲ್ಲ, ಅಲ್ಲಿ ಭಾರದ್ವಾಜರ ಆಶ್ರಮ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಅವತ್ತು ರಾತ್ರಿ ಒಂದು ದಿನ ಉಳಿತಾರೆ, ಇನ್ನು ಒಂದು ದಿನ ಉಳಿದಿದೆ ಏನೋ ಅಯೋಧ್ಯೆಗೆ ಹೋಗ್ಲಿಕ್ಕೆ. ಕೂಡ್ಲೇ ರಾಮಚಂದ್ರ ತಾನು ಆದೇಶ ಮಾಡ್ತಾನೆ ಹನುಮಂತನಿಗೆ, ಹೋಗು ನೀನು ಆದಷ್ಟು ಬೇಗ ಗುಹನಿಗೂ ಮತ್ತೆ ಭರತನಿಗೂ ನಾನು ಬರ್ತಾ ಇದ್ದೇನೆ ಅಂತ ವಿಷಯ ತಿಳಿಸು. ಯಾಕೆಂದ್ರೆ ಆ ಮತ್ತೇನಾದ್ರೂ ಅನಾಹುತ ಮಾಡ್ಕೊಂಡು ಬಿಟ್ಟಾನು ಭರತ ಅಂತ ಹೇಳಿ. ಕೂಡಲೇ ಹನುಮಂತ ಹೋಗಿ ಭರತನನ್ನ ಕಾಣ್ತಾನೆ. ಭರತ ಆಗ್ಲೇ ರೆಡಿ ಮಾಡ್ಕೊಂಡ್ ಬಿಟ್ಟಿದ್ದಾನು. ಬೆಂಕಿ ಗಿಂಕಿ ಎಲ್ಲ ರೆಡಿ ಮಾಡಿದಾನ. ರಾಮ ಬಂದಿಲ್ಲ ನಾಳೆ ಅಂತಂದ್ರೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅಂತಂದ್ರೆ ನಾನು ಅಗ್ನಿ ಪ್ರವೇಶ ಮಾಡೇ ಬಿಡ್ತೀನಿ ಅಂತೇಳಿ ಅವನು ಸಮಯ ಕಾಯ್ತಾ ಇದ್ದ. ಕೊನೆಗೆ ಎಲ್ಲಾ ರೀತಿಯ ವ್ಯವಸ್ಥೆ ಇತ್ತು. ಕೊನೆಗೆ ಹನುಮಂತ ಹೋದವನೇ ಹೇಳಿದ, ಯಾಕಯ್ಯ ನಿನಗೆ ಆ ರಾಮ ಬರ್ತಾ ಇದ್ದಾನೆ. ಆದ್ರೆ ಒಬ್ಬನೇ ಅಲ್ಲ ಈಗ ರಾಮ. ಬರೀ ಹೋಗುವಾಗ 3 ಜನ ಹೋಗಿದ್ರು, ರಾಮ ಲಕ್ಷ್ಮಣ ಸೀತೆ. ಆದ್ರೆ ಈಗ ಹಾಗಲ್ಲ, ಅವನ ಜೊತೆಗೆ ಕೋಟಿ ಕೋಟಿ ಜನ ಇದ್ದಾರೆ. ಇಡೀ ರಾಕ್ಷಸರು ಬರ್ತಾ ಇದ್ದಾರೆ. ಅಂದ್ರೆ ಅವನಿಗೆ ಸ್ನೇಹಿತರು ಬಳಗ ಜಾಸ್ತಿ ಆಗಿದೆ, ಈಗ ದೊಡ್ಡ ಬಳಗ ಬರ್ತಾ ಇದೆ. ಆ ಕೋಟ್ಯಾಂತರ ಜನ ಕಪಿಗಳು ಬರ್ತಾ ಇದ್ದಾರೆ. ಕಪಿಯರು ಏನೋ ವಾನರಿಯರು, ರಾಕ್ಷಸರು ಎಲ್ಲರೂ ಬರ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡ ಬಳಗ ಬರ್ತಾ ಇದೆ. ಅಂತಂದ್ರೆ ಕೂಡ್ಲೆ ಅವನಿಗೆ ಬಹಳ ಮೂರ್ಛೆ ಹೋಗ್ಬಿಟ್ನಂತೆ. ಯಾಕೆಂದ್ರೆ ಅದು ಹಾಗೆ ಬರ್ತಾ ಇಲ್ಲ, ರಾವಣನನ್ನು ಕೊಂದು ಬರ್ತಾ ಇದ್ದಾನೆ. ಆ, ಅದಕ್ಕೂ ಹೋಗುವಾಗ ಕೋಟ್ಯಾಂತರ ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿ ಬರ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಆ ಅವನಿಗೆ ಮೂರ್ಛೆ ಹೋಗ್ತದೆ. ಅಂದ್ರೆ ಅಷ್ಟು ಸಂತೋಷ ತಡ್ಕೊಳ್ಳಕ್ಕಾಗದೆ. ಕೊನೆಗೆ ಅವನು ಹೇಳ್ತಾನೆ, ಏನು ಕೊಡ್ಲಿ ನಿನ್ಗೆ? ಯಾಕೆಂದ್ರೆ ನೀನು ಬಂದೆ ಅಂದ್ರೆ ಸಂತೋಷನೇ ತರ್ತೀಯಲ್ಲಪ್ಪ. ಒಂದು ಒಳ್ಳೆ ನ್ಯೂಸ್ ತಗೊಂಡೇ ಬರ್ತಾನೆ ಹನುಮಂತ. ಇಲ್ಲಿ ಬರ್ತಾನೆ, ಹನುಮಂತ ಬಂದ ಅಂದ್ರೆ ಒಂದು ಒಳ್ಳೆ ಗುಡ್ ನ್ಯೂಸ್ ತಗೊಂಡ್ ಬಂದ ಅಂತ ನೋಡಿ. 2 ಸಾರಿ ಸುಗ್ರೀವನಿಗೂ ಅಷ್ಟೇ, ಸುಗ್ರೀವನಿಗೆ, ರಾಮನಿಗೆ, ಸೀತೆಗೆ, ಎಲ್ಲರಿಗೂ ಒಳ್ಳೊಳ್ಳೆ ನ್ಯೂಸ್ ತಗೊಂಡು ಕೊಡೋನು ಯಾರು ಅಂತಂದ್ರೆ ಹನುಮಂತ. ಹಾಗೆ ಇವತ್ತು ಭರತನಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ತಗೊಂಡಿದ್ದ. ಹಾಗೆ ಕೂಡಲೇ ಭರತ ಹೇಳ್ತಾನೆ, ಏನ್ ಕೊಡ್ಲಿ ನೀನು? ಏನು ಭೂಮಿಯನ್ನು ಕೊಡ್ಲಾ? ಈಗ ಯಾವ್ದು ಸುವರ್ಣವನ್ನು ಕೊಡ್ಲಾ? ಕೊನೆಗೆ ಹೇಳ್ತಾನೆ, ಒಂದು 16 ಚಂದದ ಹೆಣ್ಮಕ್ಳನ್ನು ಕೊಟ್ಬಿಡ್ಲಾ? ಅಲ್ಲ, ನಾನು ಬ್ರಹ್ಮಚಾರಿ ಅಲ್ವಾ ಅಂತ ಹೇಳಿ ಆ ಅಂದ್ರೆ ಏನ್ ಕೊಡ್ಲಿ ನಿನಗೆ? ಯಾಕಂದ್ರೆ ಏನ್ ಕೊಟ್ರು ಅಷ್ಟು ಒಳ್ಳೆ ಸಂತೋಷದ ಸುದ್ದಿ ಹೇಳಿದೀಯ ಅಂತ ಹೇಳಿ ತಾನು ಅವನಿಗೆ ಮಾಡ್ತಾನೆ. ಆದ್ರೆ ಮತ್ತೆ ಹೇಳ್ತಾನೆ, ಏನು ಇನ್ನೂ ಬರ್ಲೇ ಇಲ್ಲಲ್ಲ ಹೇಳುವಾಗ ಹನುಮಂತ ಹೇಳ್ತಾನೆ, ಇಡೀ ಪ್ರಕೃತಿಗೆ ಗೊತ್ತಾಗ್ತಾ ಇದೆ, ಇಡೀ ಪ್ರಕೃತಿ ಸ್ಪಂದಿಸ್ತಾ ಇದೆ. ಅಂದ್ರೆ ಎಷ್ಟು ಚಂದ ಗಾಳಿ ಬೀಸ್ತಾ ಇದೆ, ಎಲ್ಲ ಹೂಗಳು ಅರಳಿ ನಿಂತಿದ್ದಾವೆ. ಅಂದ್ರೆ ರಾಮನ ಸ್ವಾಗತಕ್ಕೆ ಯಾವಾಗ ರಾಮನ ಬರ್ತಾ ಇದ್ದಾನೆ ಅಯೋಧ್ಯೆ ಆ ಕಡೆಗೆ, ದೂರದಲ್ಲಿ ಆ ಏನು ಆ ಆ ಪುಷ್ಪಕ ವಿಮಾನವನ್ನು ನೋಡಿದ ಕೂಡಲೇ ಭರತ ಅಲ್ಲಿಂದಲೇ ದೀರ್ಘದಂಡ ನಮಸ್ಕಾರ ಬಿದ್ದು ಬಿದ್ದ. ಅಂದ್ರೆ ರಾಮ ಬಂದ ಮೇಲೆ, ಅವನ ಹತ್ರ ಬಂದ ಮೇಲೆ ನಮಸ್ಕಾರ ಮಾಡೋಣ ಅದೆಲ್ಲ ಇಲ್ಲ, ಕಂಡು ಕೂಡ್ಲೇನೆ ದೂರದಿಂದಲೇ ತಾನು ನಮಸ್ಕಾರ ಮಾಡಿದ. ಕೊನೆಗೆ ಎಲ್ಲರೂ ಅಲ್ಲಿರುವರಂತಹ ಬಾಲ ವೃದ್ಧರು, ಸ್ತ್ರೀಯರು, ಇಡೀ ಅಯೋಧ್ಯೆ ಪಟ್ಟಣದಲ್ಲಿ ಪ್ರತಿಯೊಬ್ಬರ ಬಾಯಲ್ಲಿ ಒಂದೇ ರಾಮ ರಾಮ ರಾಮ. ಅಂದ್ರೆ ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಇದೆಲ್ಲ ವಯಸ್ಸಿಗೆ ತಕ್ಕ ಆಗಿರ್ತದೆ. ಈಗೆಲ್ಲ ರಾಮ 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 ಜಪ ಯಾರು ಮಾಡ್ತಾರೆ? ಯಾರ ಹುಡುಗರು ಮಾಡ್ತಾರ? ಇಲ್ಲ. ಯಾರಾದ್ರೂ ಕೈಲಾಗದವರು, ಅಲ್ಲಿ ಕಟ್ಟೆ ಮೇಲೆ ಕುಂತವ್ರು, ಮುದುಕಿಯರು, ಯಾರೋ ಒಂದಿಷ್ಟು ಜನ ಹೆಣ್ಮಕ್ಳು. ಆದ್ರೆ ಹಾಗಲ್ಲ, ಅವತ್ತಿನ ಕಾಲದಲ್ಲಿ ಪ್ರತಿಯೊಂದು ಕೂಡ ರಾಮ 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 ಅಂತ, ಒಂದು ಸಣ್ಣ ಹುಟ್ಟಿದ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬರು ರಾಮನ ಸ್ಮರಣೆಯಲ್ಲೇ ಇದ್ರು. ಅದಕ್ಕೋಸ್ಕರನೇ ರಾಮ ತಾನು ಕೊನೆಗೆ ಆದೇಶ ಮಾಡ್ತಾನೆ, ಯಾರೆಲ್ಲ ನನ್ನ ಮನೆಗೆ ಬರಬೇಕು ಅಂತ ಇದ್ದೀರಿ ಎಲ್ಲರೂ ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ತೇನೆ. ಅದು ಪಶು ಪಕ್ಷಿ ಪ್ರಾಣಿ ಯಾರು ಬೇಕಾದ್ರೂ ಆಗಿರ್ಬೋದು ಅಂತ ಹೇಳಿ, ಯಾರ್ಯಾರೆಲ್ಲ ಬರ್ತೀರಿ ಎಲ್ಲರಿಗೂ ಅವಕಾಶ ನನ್ನ ಮನೆಗೆ, ವೈಕುಂಠಕ್ಕೆ ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಹೋಗ್ತೇನೆ. ಹಂಗೆ ಆ ಯಾಕೆಂದ್ರೆ ಯಾಕೆ ಹಾಗೆ ಕರ್ಕೊಂಡು ಹೋದ ಅಂದ್ರೆ, ಪ್ರತಿಯೊಬ್ರು ಹಾಗೆ ಬದುಕಿದ್ರು. ಅಂದ್ರೆ ರಾಮನಲ್ಲಿಯೇ ಮನಸ್ಸಿಟ್ಟವರಾಗಿ ತಾನು ಪ್ರತಿಯೊಂದು ಕ್ಷಣ ಕ್ಷಣವೂ ಕೂಡ ರಾಮನ ರಾಮ 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 ಅಂತ ಬದುಕಿದ ಮಹಾಪುಣ್ಯ ಜೀವಿಗಳು. ಕೊನೆಗೆ ಎಲ್ಲರೂ ಯಾವಾಗ ರಾಮಚಂದ್ರ ಬಂದ, ಭರತ ತಾನು ಕೂಡಲೇ ನಮಸ್ಕಾರ ಮಾಡಿ ಆ ತಾನೇ ಹೇಳ್ತಾನೆ, ಯಾಕೆಂದ್ರೆ ಇಷ್ಟು ದಿವಸ ಒಂದು ಕರುವಿನ ಮೇಲೆ ಒಂದು ದೊಡ್ಡ ಭಾರ ಹೊರಿಸಿದಂಗಾಗಿತ್ತು ನನಗೆ ಆ ಅಂತ ಹೇಳಿ ಆ ಪಾದುಕೆಯನ್ನ ರಾಮಚಂದ್ರನ ಕಾಲಿಗೆ ಹಾಕಿ, ಈ ಸಾಮ್ರಾಜ್ಯವನ್ನು ನೀನು ಸ್ವೀಕಾರ ಮಾಡಬೇಕು, ನೀನೇ ರಾಜನಾಗಬೇಕು ಅಂತ ಹೇಳಿ ಎಲ್ಲರನ್ನ ಆ, ಅವನಿಗೆ ತಾನು ಪ್ರಾರ್ಥನೆ ಮಾಡ್ತಾನೆ. ಲಕ್ಷ್ಮಣನಿಗೆ ಹೇಳ್ತಾನೆ, ಎಂತ ಮಹಾತ್ಮನಪ್ಪ. ಯಾಕೆಂದ್ರೆ ಇಷ್ಟು ದಿವಸ ನೀನು ರಾಮನ ಸೇವೆ ಮಾಡುವ ಭಾಗ್ಯ ಸಿಗ್ತಲ್ಲ. ಎಲ್ಲವನ್ನ ಬಿಟ್ಟು 14 ವರ್ಷ ನಿದ್ದೆಯನ್ನು ಕೂಡ ಬಿಟ್ಟು
ಗುಡಾಕೇಶನಾಗಿ ಸೇವೆ ಮಾಡಿದ್ದಾನೆ ಯಾರೋ ಲಕ್ಷ್ಮಣ. ಕೊನೆಗೆ ಆ ಹೇಳ್ತಾನೆ, ಅದ ಲಕ್ಷ್ಮಣ ಹೇಳ್ತಾನೆ, ನೀನೇನು ಸಾಮಾನ್ಯ ಎಲ್ಲ ಇದ್ದು ಇಲ್ದಾಗೆ ಇದೆಯಲ್ಲ, ನಾವು ಅಲ್ಲಿ ಹೋಗಿ ಬರೀ ಇದ್ರಲ್ಲಿದ್ರೆ ನೀನು ಇಲ್ಲೇ ಕುಟೀರ ಕಟ್ಕೊಂಡು ಎಲ್ಲ ತ್ಯಾಗ ಮಾಡಿ ನೀನು ನಾರು ಮಡಿಯಲ್ಲಿದ್ದೆ ಅಂತ ಹೇಳಿ ಸಿ ಕೊನೆಗೆ ಸುಗ್ರೀವನಿಗೆ ಹೇಳ್ತಾನೆ, ಇನ್ನು ಮುಂದೆ ನಾವು 4 ಜನ ಅಲ್ಲ ಸಹೋದರರು, ನೀನು ಸೇರಿ, ಯಾಕೆಂದ್ರೆ ಎಂತ ಸಹಾಯ ಮಾಡಿದ್ದೀಯ ಅಂತ ಹೇಳಿ, ಇನ್ನು ಮುಂದೆ 5 ಜನ ನಾವು ಸಹೋದರರು ಅಂತ ಹೇಳಿ ಎಲ್ಲರನ್ನೂ ತಾವು ಆ ವಿಭೀಷಣನನ್ನ ಪ್ರತಿಯೊಬ್ಬರನ್ನು ತಾನು ಸತ್ಕಾರ ಮಾಡ್ತಾನೆ. ಮಾಡಿ ಆ ಕೊನೆಗೆ ರಾಮ ತಾನು ಜಟೆಯನ್ನ ತ್ಯಾಗ ಮಾಡ್ತಾನೆ. ಜಟೆಯನ್ನ ನಾರುಮಡಿ ಎಲ್ಲವನ್ನ ಬಿಟ್ಟ. ಜಟೆ ಅಂದ್ರೆ ನಾವು ಹಿಂದೆ ಕೇಳಿದ್ವಿ, ಗುಹನ ಭೇಟಿಯಾದಾಗ ತಾನು ಜಟೆಯನ್ನ ಕಟ್ಟಿದ್ದ. ಆ ಜಟೆಯನ್ನು ಈಗ ತಾನು ಬಿಚ್ಚಿದ. ಜಟೆಯನ್ನೆಲ್ಲ ಬಿಚ್ಚಿ ತಾನು ಶುಭ್ರವಾಗಿ ಸ್ನಾನ ಮಾಡಿ, ಆಯ್ತು ಭರತನ ಆದೇಶದಂತೆ ನಾನು ಖಂಡಿತ, ಯಾಕೆಂದ್ರೆ ನಾನು ಹೇಳಿದ್ದೆ 14 ವರ್ಷ ಆದ್ಮೇಲೆ ಖಂಡಿತ ನಾನು ಬರ್ತೇನೆ, ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ, ಖಂಡಿತ ನಾನೀಗ ಸ್ವೀಕಾರ ಮಾಡ್ತೇನೆ ಅಂದ್ರೆ ನೋಡಿ ಈಗ ಇದು ಹರಿಚಿತ್ತ. ಇಷ್ಟು ದಿವಸ ಮಾಡಿದೆಲ್ಲವೂ ನರಚಿತ್ತ, ಇದು ಹರಿಚಿತ್ತ. ಅದಕ್ಕೆ ಹೇಳೋದು, ಹರಿಚಿತ್ತಕ್ಕೆ ಬಂದದ್ದು ನರಚಿತ್ತಕ್ಕೆ ಬಂದದ್ದು ನವಲೇಶವೂ ನಡೆಯದು, ಹರಿಚಿತ್ತಕ್ಕೆ ಬಂದದ್ದು ಸತ್ಯ ಅಂತ ಹೇಳಿ. ನಾವು ಹಿಂದೆ ನೋಡಿದ್ವಿ, ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ಕೊಂಡಿದ್ದ. ಅವನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವನು ಹಾಗೆ ಸತ್ತೋದ. ಕೈಕೇಯಿ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ಕೊಂಡ್ಲು, ಅದೂ ಸತ್ಯ ಆಗ್ಲಿಲ್ಲ, ಅಂದ್ರೆ ನರಚಿತ್ತ, ಅದೂ ಸತ್ಯ ಆಗ್ಲಿಲ್ಲ. ಕೊನೆಗೆ ಆ ಯಾರೋ ಕೌಸಲ್ಯೆಯೂ ಬಯಸಿದ್ಲು, ರಾಮನಿಗೆ ಆಗಬೇಕು ಪಟ್ಟಾಭಿಷೇಕ ಅಂತೇಳಿ, ಅದೂ ಆಗ್ಲಿಲ್ಲ. ಕೊನೆಗೆ ಭರತ ಬಯಸಿದ್ದ ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತೇಳಿ. ಇಡೀ ಅಯೋಧ್ಯೆಯ ಜನ ಬಯಸಿದ್ರು ರಾಮನೇ ಆಗ್ಬೇಕು, ರಾಜ ಆಗ್ಬೇಕು ಅಂತ. ಆದರೂ ರಾಮ ಆ ಅಷ್ಟು ಜನ ಬಯಸಿದ್ರು ಕೂಡ, ಇಡೀ ಸಾಮ್ರಾಜ್ಯದ ಜನ ಬಯಸಿದ್ರು ರಾಮ ರಾಜ ಆಗ್ಬೇಕು ಅಂತ. ಆದ್ರೆ ಅದೂ ಸತ್ಯ ಆಗ್ಲಿಲ್ಲ ಅವಾಗ. ಯಾಕೆಂದ್ರೆ ಅವಾಗ ರಾಮನೇ ಬಯಸಿರ್ಲಿಲ್ಲ. ಯಾಕೆಂದ್ರೆ ನಾನು ಮಾಡಬೇಕಾಗಿರೋ ಕೆಲಸ ಬೇರೆನೇ ಇದೆ. ನಾನು ಬಂದ ಉದ್ದೇಶವೇ ಬೇರೆ ಇದೆ. ಅದು ಆಗುವವರೆಗೆ ಅದು ಸಾಧ್ಯ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರೂ ಹೇಗೆ ಬಯಸ್ತಾ ಇದ್ದಾರೆ ಅಂತಂದ್ರೆ, ಪಟ್ಟಾಭಿಷೇಕವನ್ನ ಭರತ ಒಂದು, ಈಗ ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಬಯಸಿದ, ಯಾರನ್ನ ಬಿಟ್ಟು? ಭರತನನ್ನ ಬಿಟ್ಟು. ಕೈಕೇಯಿ ಪಟ್ಟಾಭಿಷೇಕ ಮಾಡ್ಬೇಕಂತ ಬಯಸಿದ್ಲು, ಯಾರನ್ನ ಬಿಟ್ಟು? ರಾಮನ್ ಬಿಟ್ಟು. ಹಿಂಗೆ ಎಲ್ಲರೂ ಒಂದಲ್ಲ ಒಬ್ರನ್ನ ಬಿಟ್ಟು ಅಂತಾನೆ. ಆದ್ರೆ ರಾಮ ಎಲ್ಲದಕ್ಕಿಂತ ಹೆಚ್ಚಾಗಿ ಹನುಮಂತನನ್ನು ಬಿಟ್ಟು ಹೆಂಗೆ, ಆ, ಮತ್ತೆ ಭರತನನ್ನ ಬಿಟ್ಟು ಬಿಟ್ಟು ಹೇಗೆ ತಾನು ಪಟ್ಟವನ್ನ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಈಗ ನೋಡಿ ಎಷ್ಟೊಂದು ಜನ, ಎಷ್ಟು ಜನ ಆ ಒಂದು ಭಾಗ್ಯವನ್ನ ಕಣ್ತುಂಬಿಕೊಳ್ಳಿಕ್ಕೆ ಇದ್ದ. ಇಡೀ ಕಪಿ ಸೈನ್ಯ ಇದೆ, ಕೋಟಿ ಕೋಟಿ ಜನ ಕಪಿ ಸೈನ್ಯ ನಿಂತಿದ್ದಾರೆ. ಅಂದ್ರೆ ರಾಮನಿಗೋಸ್ಕರ ಅಂತಾನೆ ಅವರು ಜನ್ಮ ತಗೊಂಡು ಬಂದಿದ್ದಾರೆ, ಕಪಿ ಸೈನ್ಯ ಜೊತೆಗೆ. ಕಪಿ ಸೈನ್ಯ ಜೊತೆಗೆ ಈಗ ಎಲ್ಲ ರಾಕ್ಷಸರು, ಭೀಷಣ, ಆ ಮತ್ತೆ ಯಾರು, ಈಗ ಭರತನೂ ಇದ್ದಾನೆ. ಮತ್ತೆ ಒಬ್ಬ ಮಾತ್ರ ಇಲ್ಲ, ಯಾರು? ದಶರಥ. ಆದ್ರೆ ಅದನ್ನೇ ಹೇಳ್ತಾರೆ, ದಶರಥನೂ ಕೂಡ ತಾನು ಸೂಕ್ಷ್ಮ ರೂಪದಿಂದ ಬಂದಿದ್ದ ಅಂತ ಹೇಳಿ ಅದನ್ನು ಹೇಳ್ತಾರೆ. ಅಂದ್ರೆ ಎಲ್ಲರೂ ಇತ್ತು, ಅಂದ್ರೆ ಭಗವಂತ ಎಲ್ಲರನ್ನ ಒಳಗೊಂಡ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ ಹೊರತು, ನಮ್ಗೆ ಬೇಕಾದವ್ರನ್ನಷ್ಟೇ ಕರೆದು ನಾವು ಮಾಡ್ಲಿಕ್ಕೆ ಹೋದ್ರೆ ದೇವರು ಅದನ್ನು ಸ್ವೀಕಾರ ಮಾಡಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹಾಗಾಗಿ ಯಾವುದೇ ಒಂದು ಪುಣ್ಯ ಕಾರ್ಯ, ದೇವತಾ ಕಾರ್ಯ ಇದ್ರೆ ಎಲ್ಲರ ಅದರಲ್ಲಿ ನಮಗೆ ಆಗೋರು ಆಗದೇ ಇರೋರು ಅನ್ನುವ ಭೇದ ಇರಬಾರದು. ನಮ್ಮ ಧರ್ಮ ಎಲ್ಲರಿಗೂ ಹೇಳಿಕೆ ಕೊಡೋದು, ಆಯ್ತಾ? ಎಲ್ಲರಿಗೂ ಹೇಳಿ ಎಲ್ಲರನ್ನ ಕರೆದು ಎಲ್ಲರೊಟ್ಟಿಗೆ ಮಾಡುವ ಪ್ರಯತ್ನ ಮಾಡಬೇಕು. ಕೊನೆಗೆ ಹೀಗೆ ರಾಮನ ಪಟ್ಟಾಭಿಷೇಕ ಆಯಿತು. ಮುಂದೆ ರಾಮ ಹೇಗೆ ತಾನು ರಾಜ್ಯಭಾರವನ್ನು ಮಾಡಿದ ಅಂತ ಹೇಳಿ ಉತ್ತರ ರಾಮಾಯಣ ಅಂತ ಹೇಳಿ ಇನ್ನು ಬರ್ತದೆ. ಉತ್ತರ ರಾಮಾಯಣ, ರಾಮ ಯಾವಾಗ ತಾನು ಪಟ್ಟವನ್ನು ಸ್ವೀಕಾರ ಮಾಡಿದ ಅಲ್ಲಿಗೆ ಉತ್ತರ ರಾಮಾಯಣ. ಓಕೆ, ಅದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ್ಸೇಂದ್ರಿಯ ಬುದ್ಧಾತ್ಮನ ಪ್ರಕೃತಿಯ ಸ್ವಭಾವ ಕರೋಮಿ ಎಂದೇ ಸರ್ವಂ ನಾರಾಯಣಾಯ ಸಮರ್ಪಯಾಮಿ. ಇಲ್ಲಿಯವರೆಗೆ ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ, ಇಲ್ಲಿಯವರೆಗೆ ಜೂಮ್ ಯೂಟ್ಯೂಬ್ನಲ್ಲಿ ವೀಕ್ಷಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಕೆ ಮಾಸ್ಟರ್ಸ್, ಯಾರಾದರೂ ಏನಾದ್ರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ನಾವು ಒಳ್ಳೆ ರಾಮನವಮಿ ಸಮಯದಲ್ಲಿ ನಾವು ರಾಮಾಯಣ ಕೇಳಿದ್ವಿ. ಹ್ಮ್, ಬಯಸದೇ ಬಂದ ಭಾಗ್ಯ.
ರಾಮಾಯಣ ಕೇಳ್ಬೇಕಂತ ಭಾರಿ ಭಾರಿ ಏನೋ ಪುಣ್ಯ ಸಿಗ್ತದೆ. ಪುಣ್ಯ ಸಿಗ್ತದೆ ಅನ್ನೋದಕ್ಕಿಂತ ಅದರಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಇರ್ತದೆ. ಆ ಅಂದ್ರೆ ನಮಗೆ ತಿಳಿಯದೆ ಹಾಗೆ ನಮ್ಮಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತದೆ. ಅದಕ್ಕೆ ಹೇಳ್ತಾರೆ ರಾಮಾಯಣವನ್ನು ಒಂದು ಸಾರಿ ಕೇಳಿದ್ರೆ ಏನು ಫಲ, ಎರಡು ಸಾರಿ ಕೇಳಿದ್ರೆ ಏನು ಫಲ, ಮೂರು ಸಾರಿ ಕೇಳಿದ್ರೆ ಏನು ಫಲ. ಯಾಕೆಂದ್ರೆ ರಾಮಾಯಣ ಅಂದ್ರೆ ಹನುಮಂತನ ಶಕ್ತಿಯೇ ರಾಮಾಯಣ. ಯಾಕೆಂದ್ರೆ ಇವತ್ತಿಗೂ ಕೂಡ ಕೆಂಪುರುಷ ಖಂಡದಲ್ಲಿ ನಿರಂತರವಾಗಿ ರಾಮಾಯಣವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಹ್ಮ್ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನ. ಬಾಷ್ಪವಾರಿ ಪರಿಪೂರ್ಣ ಲೋಚನ. ಬಾಷ್ಪ ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದ. ಹನುಮಂತ ಬಂದು ಕೂತಿರ್ತಾನೆ ಪರಿಪೂರ್ಣನಾಗಿ, ಅಂದ್ರೆ ಅದರಲ್ಲಿ ಅಷ್ಟು ತಲ್ಲೀನನಾಗಿ ಕೇಳ್ತಾ ಇರ್ತಾನೆ. ಹ, ರಾಮಾಯಣವನ್ನು ನೀವು ಸುಮ್ಮನೆ ಒಬ್ಬರೇ ರಾಮಾಯಣ ಓದ್ಲಿಕ್ಕೆ ಕೂತ್ರು ಕೂಡ ಹನುಮಂತ ಬಂದು ಕೂತಿರ್ತಾನೆ. ಯಾರು ಇಲ್ಲ, ಬಿಡೋದ್ಲ ಹೌದು ಏನ್ ಹೇಳೋದು ಅಂತ ಯಾರು ಅನ್ಕೊಳಂಗಿಲ್ಲ. ಯಾರು ಕೇಳದೇ ಇದ್ರು ಹನುಮಂತ ಕೇಳ್ತಾ ಇರ್ತಾನೆ. ಅವನಿಗೋಸ್ಕರನಾದ್ರೂ ಹೇಳಬೇಕು ಅಂತ ಹೇಳೋದು. ಹೀಗಾಗಿ ಮುಂದೆ ಬರ್ತದೆ ಮೂರು ರೂಪದಿಂದ ಹನುಮಂತ ತಾನು ಆ, ಹನುಮಂತ ಏನಾದ ಅಂತ ಹೇಳಿ ಬರ್ತದೆ. ಯಾಕಂದ್ರೆ ಲಾಸ್ಟಿಗೆ ರಾಮಚಂದ್ರ ಇದು ಮಾಡಿದ ಆದ್ಮೇಲೆ ಹನುಮಂತ ತಾನು ಮೂರು ರೂಪ ತೊಟ್ಟು ಬಿಡ್ತಾನೆ. ಒಂದು ರೂಪದಿಂದ ಎಲ್ಲೆಲ್ಲಿ ರಾಮಾಯಣ ನಡೀತದೆ ಅಲ್ಲಿ, ಇನ್ನೊಂದು ರೂಪದಿಂದ ಕೆಂಪುರುಷ ಖಂಡದಲ್ಲಿ, ಇನ್ನೊಂದು ರೂಪದಿಂದ ತಾನು ಎಲ್ಲ ಈ ದೇವತಾ ಸನ್ನಿಧಾನ ಇರ್ತದ ಎಲ್ಲ ಆ ಕಡೆ ಹೋಗಿ ತಾನು ಸನ್ನಿಹಿತನಾಗ್ತಾನೆ. ಹಾಗೆ ಹೇಳ್ತಾರೆ. ಹಾ, ಜಯಲಕ್ಷ್ಮಿ ಮಾಸ್ಟರ್ ಹೇಳಿ. ನಮಸ್ತೆ ಸರ್. ಹಾ, ನಮಸ್ತೆ. ಏನ್ ಮೇಡಮ್ ಅಪರೂಪ ಆಗ್ಬಿಟ್ರಿ? ಇಲ್ಲ ಸರ್, ಕೇಳ್ತಾ ಇರ್ತೀನಿ ಡೈಲಿಯಾ. ಹೌದಾ? ರಾಮಾಯಣದಲ್ಲಿ ಡೌಟ್ ಏನಿದೆ ಸರ್ ಇದ್ರಲ್ಲಿ? ಅದು ನಿಮ್ ಬಾಯಿಂದ ಕೇಳ್ತಿದೀವಿ ಅಂದ್ರೆ ನಾವೇ ಧನ್ಯವಂತರು. ನಿಜವಾಗ್ಲೂ ಇನ್ನು ಒಂದ್ಸಲ ಅಲ್ಲ ಸರ್, ಇನ್ನು 100 ಸಲ ಹೇಳಿದ್ರುನು ಕೇಳ್ತೀವಿ ನಾವು. ನೀವ್ ಹೇಳಕ್ಕಿದ್ದೀರಾ ಅಂದ್ರೆ ನಾವ್ ಕೇಳಕ್ ಖುಷಿ ಆಗತ್ತೆ ಸರ್. ಚೆನ್ನಾಗಿ ಅದು ಮಾಮೂಲಿ ನಾವು ಅವಾಗೆಲ್ಲ ನೋಡಿದ್ದೇನಂದ್ರೆ ಟಿವಿಲಿ ಧಾರಾವಾಹಿಗಳಲ್ಲಿ ಈ ತರ ಫಿಲಂಗಳಲ್ಲೆಲ್ಲ ನೋಡಿದ್ವಿ ಸರ್. ಆ ಹ್ಮ್. ರಾಮಾಯಣ ಈಗ ನೀವ್ ಹೇಳ್ತಾ ಇರ ಬಿಡ್ಸಿ ಬಿಡ್ಸಿ ಒಂದೊಂದ್ ಎಳೆ ಎಳೆಯಾಗಿ ಬಿಡ್ಸಿ ಹೇಳ್ತಾ ಇದೀರಾ. ನಿಜವಾಗ್ಲೂ ಅದನ್ನ ನಾವ್ ಕೇಳ್ದರೆ ಧನ್ಯವಂತರು ಸರ್. ನೀವು 100 ಸಲ ಹೇಳಿದ್ರುನು ಹೇಳ್ಬೇಕು ಅನ್ಸುತ್ತೆ ಅದನ್ನ. ಒಂದ್ ಸತಿಗೆ ನಮಗ್ ಸಮಾಧಾನ ಆಗಲ್ಲ ಸರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳಿದೀರಾ. ಅದ್ರಲ್ಲಿ ಮತ್ತೆ ನಾವ್ ವಾಪಸ್ ತಿರುಗಿಸಿ ಹೇಳ ಅಂತದ್ ಏನು ಡೌಟೇ ಇಲ್ಲ ಸರ್ ಅದ್ರಲ್ಲಿ. ಹಾ, ತುಂಬಾ ಅಂದ್ರೆ ಚೆನ್ನಾಗಿ ಅರ್ಥಪೂರ್ಣವಾದ ರೀತಿ ಹೇಳಿದೀರಾ ನಮ್ಗೆ. ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸರ್ ನಿಮಗೆ. ಇದನ್ನ ಕೇಳಿದೆ ಅಂತ ನಾವೇ ಎನರ್ಜಿ ಜಾಸ್ತಿ ಆಗ್ತದೆ, ಗ್ರೂಪ್ ಅಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಆ, ಆಮೇಲೆ ಎಲ್ಲರೂ ಈಗ ರಾಮಾಯಣ ಹೇಳೋದು ಅಂದ್ರೆ ಹಾಗೆ. ರಾಮಾಯಣದಲ್ಲಿ ಏನಾಗ್ತದೆ, ಎಲ್ಲರೂ ಬರ್ತಾರೆ. ಇಡೀ ರಾಮಚಂದ್ರನೇ ಬಂದು ತನ್ನ ಹೌದು ಇಡೀ ಸರ್. ಪರಿವಾರ ಸಮೇತನಾಗಿ ಬಂದು ರಾಮಾಯಣ ಕೇಳ್ತಾರೆ. ಆಮೇಲೆ ಆಮೇಲೆ ಹೇಳ್ತಾರೆ ರಾಮಾಯಣ ಏನೋ ನಾವು ಹೇಳ್ತೀವಿ ಅಂದ ತಕ್ಷಣ ಹೇಳಲಿಕ್ಕೆ ಆಗೋಲ್ಲ, ಓದ್ತೀನಿ ಅಂದ ತಕ್ಷಣ ಓದ್ಲಿಕ್ಕೆ ಆಗಲ್ಲ. ಅಲ್ಲಿ ರಾಮ ಬಯಸಿದ್ರೆ, ರಾಮ ಹ್ಮ್. ಇರಬೇಕು ಅಂತ ಅನಿಸಿದ್ರೆ ಮಾತ್ರ ಅದು ನಡೀತದೆ ಅಂತ ಹೇಳ್ತಾರೆ. ಹಂಗೆ ಇಷ್ಟು ದಿನ ರಾಮಾಯಣ ನಡೀತಾ ಇದೆ. ರಿಚಿತ್ತದಂತೆ ಅದು ಆಗದ ರಾಮ ನರ ಅನುಗ್ರಹದಿಂದ. ಸರ್. ನೋಡಿ ಇಲ್ಲಿಯವರೆಗೆ ಆಗಿದ್ದೆಲ್ಲ ನರಚಿತ್ತ ನವಲಿ ಶೋ ನಡೆಯದೆ ಎಲ್ಲ ಒಳ್ಳೆ ಹರಿಚಿತ್ತ. ನಿಜವಾಗ್ಲೂ ಸರ್ ಆ ಒಂದು ಶಬ್ದನ ಕೇಳಕ್ಕೆ ಏನೋ ಒಂಥರ ಖುಷಿ ಅನ್ಸುತ್ತೆ ಸರ್ ಅದು. ನಿಜವಾಗ್ಲೂ ಅದು ಸತ್ಯದ ಮಾತದು. ಅರಿಚಿತ್ತದಂತೆ ಆಗದು. ಯಾವ್ದೇ ಏನೇ ಆಗ್ಬೇಕಾದ್ರೂ ಅರಿಚಿತ್ತದಂತೆ ಆಗದು ಸರ್. ನೀವು ಅದನ್ನ ಅರ್ಥಪೂರ್ಣವಾಗಿ ನಮಗ್ ತಿಳಿಸ್ಕೊಟ್ಟಿದ್ರಲ್ಲ, ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು ಸರ್. ನಾವ್ ಇದನ್ನ ಕೇಳಿ ನಾವೇ ಪುಣ್ಯವಂತರು. ನಿಜವಾಗ್ಲೂ ಯಾವ್ದೋ ಜನ್ಮದ ಪುಣ್ಯದ ಫಲ ಸರ್ ಇದು ನಮಗ್ ಸಿಕ್ಕಿರೋದು. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ. ಹೇಳ್ತಾರೆ, ಅದನ್ನೇ ಹೇಳಿದ್ನಲ್ಲ, ಈಗ ಮಧ್ವಾಚಾರ್ಯರೆಲ್ಲ ಹೇಳ್ತಾರೆ ರಾಮಾಯಣ ಕೇಳುವಾಗ ಏನಾಗ್ತದೆ, ಯಾಕೆ ಕೇಳಬೇಕು ಅಂತಂದ್ರೆ ಹೊರಗಡೆಯಿಂದ ನಾವು ಕೇಳುವಾಗ ಆಗ್ತಾ ಇರ್ತದಂತೆ ಏನು, ಆ ರಾಮ ರಾವಣರ ಯುದ್ಧ, ಒಳಗಡೆಯಿಂದನೂ ರಾಮ ರಾವಣರ ಯುದ್ಧ ನಡೀತಾ ಇರ್ತದೆ. ನಮ್ಮೊಳಗೂ ರಾಮ ಇದ್ದಾನೆ, ಯಾರೋ ಆತ್ಮಾರಾಮ ಒಳಗಡೆ, ಜೊತೆಗೆ ರಾವಣ ಸೈನ್ಯ ಇದೆ, ಅದೇ ನಮ್ಮ ಪಾಪಗಳು, ಮದ ಮತ್ಸರ ಕಾಮ ಕ್ರೋಧ, ಅದೆಲ್ಲ ಯುದ್ಧ ನಡೀತಾ ಇರ್ತದೆ. ಅಂದ್ರೆ ಆ ಒಂದು ಏನೋ ಆ ಅಗ್ನಿಯಲ್ಲಿ ಅದೆಲ್ಲ ಸುಟ್ಟು ಭಸ್ಮ ಆಗ್ತದೆ. ಅಂದ್ರೆ ಸೋಲು ಸೋಲು ಬರ್ತಾ ಹೋಗ್ತದೆ. ಕೊನೆಗೆ ರಾಮನೇ ವಿಶಾಲಿ ಆಗ್ತಾನೆ ಒಳಗೆ ಅಂತ ಹೇಳಿ. ಹಾಗಾಗಿ ಅದನ್ನು ಎಷ್ಟು ಸಾರಿ ಕೇಳಿದರೂ ಅದು ಏನು ಇದಂತ ಆಗೋಲ್ಲ. ಏನೋ ಆಮೇಲೆ ನಾವು ಅದು ಗೊತ್ತಿದೆ ನಮಗೆ ಕೇಳಿದ್ದು ಅನ್ನೋ ಮಾತು ಬರಬಾರದು. ಅದು ಎಷ್ಟು ಸಾರಿ ಈಗ ಹಂಗಾರೆ ಹನುಮಂತನಿಗೆ ಎಷ್ಟು ಬೇಜಾರಾಗಿದೆ ಅಂದ್ರೆ ನಿರಂತರವಾಗಿ ರಾಮಾಯಣವನ್ನು ಹೇಳ್ತಾನೆ ಇದ್ದಾರಂತೆ. ಹಂಗಂದ್ರೆ ಅವನಿಗೆ ಪಾಪ ಗೊತ್ತಿದೆ ಅದೇನ್ ಪದೇ ಪದೇ ಹೇಳೋದಂತಾರೆ. ಹನುಮಂತ ಏನಾದ್ರು ಸುಮ್ಮನೆ ಕೂತಿದ್ದಾರೆ? ಇಲ್ಲ. ಅದು ಯಾರು ರಾಮಾಯಣ ಹೇಳಿದ್ರು ಬಂದು ಕೂತ್ಕೊಂಡು ಕೇಳ್ತಾರೆ ಅಂದ್ರೆ ಅವ್ರಿಗೇನು ಗೊತ್ತಿಲ್ಲ ಅಂತಾನೆ. ಅದರ ಮಹತ್ವ ಗೊತ್ತಿದೆ ಅವ್ರಿಗೆ.
ಆ ಶಕ್ತಿಯ ಮಹತ್ವ ಏನು ಅಂತ ಗೊತ್ತಿಲ್ಲ. ಇವತ್ತು ಅವ್ರನ್ನ ಜೀವೋತ್ತಮ ಅಂತ ಕರೀತಾರೆ. ಅಷ್ಟು ಶ್ರೇಷ್ಠ ಜೀವರ ಸ್ಥಿತಿಯಲ್ಲಿದ್ದಾರೆ ಹನುಮಂತ. ಹೇಗೆ ಸಾಧ್ಯ ಆಯಿತು? ರಾಮಾಯಣವನ್ನು ಆ ಪಾಲನೆ ಮಾಡಿದ್ದು. ಆ ಹಾಗಾಗಿ ಅದಕ್ಕೆ ಅಷ್ಟು ಶಕ್ತಿ ಇದೆ, ಮಹತ್ವ ಇದೆ. ಹೌದು ಸರ್, ಅದನ್ನ ಕೇಳ್ತಾ ಇದ್ರೇನೆ ನಮ್ಗೆ ಏನೋ ಒಂದ್ ಎನರ್ಜಿ ಸರ್ ಅದ್ರಲ್ಲಿ. ನಿಜವಾಗ್ಲೂ ಅದನ್ನ ಅರ್ಥಪೂರ್ಣವಾಗಿ ನೀವು ಬಿಡಿಸಿ ಬಿಡಿಸಿ ಅದು ಮಧ್ಯದಲ್ಲಿ ಒಂದೊಂದು ನಗು ಮುಖದಲ್ಲಿ ಕಾಮಿಡಿಲಿ ನೀವು ಬಾಲನೇ ಇಲ್ಲ ಅಂತ ಹೇಳಿದ್ರಲ್ಲ ಸರ್, ನನಗಂತೂ ನಗು ತಡಿಯಕ್ ಆಗ್ಲೇ ಇಲ್ಲ sir. ನೀವು ನಿಮಗೆ ನಗುನ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ನೀವೇ ಕಂಟ್ರೋಲ್ ಮಾಡಿ ಮಾಡಿ ನಗಾಡ್ತಾ ಇದ್ದೀರಾ. ನಾನ್ ಹಂಗ ಅನ್ಕೊಂಡೆ ಇವ್ ಕಂಟ್ರೋಲ್ ಮಾಡ್ತಿದ್ರೆ ಜೋರಾಗಿ ನಗಾಡ್ಬಿಡ್ಬೇಕು. ಅದ್ರಲ್ಲಿ ಏನೋ ಒಂಥರ ಖುಷಿ ಆನಂದ ನಿಜವಾಗ್ಲೂ ಸರ್. ಎಷ್ಟು ಏನಿದ್ರು ಆ ಆನಂದ ಸಿಗಲ್ಲ ಸರ್, ಆ ನಗುವಲ್ಲಿ ಇದೆ. ಆ ನಿಮ್ ನಗು ನೋಡ್ದೇ ಇದ್ರೇನೆ ಎಂತರಿಗೂನು ಕೇಳ್ಬೇಕು. ಇನ್ನು 100 ಸಲ ಹೇಳಿದ್ರು ರಾಮಾಯಣನ ಹನುಮಂತನ್ ತರ ಕುತ್ಕೊಂಡ್ ನಾವು ಕೇಳ್ತೀವಿ ಸರ್, ಹೇಳ್ತಾನೆ ಇರಿ ನೀವುವೆ. ಅದ್ರಲ್ಲೂ ನಗು ನಗುತ್ತಾ ಒಂದೊಂದ್ ಕಾಮಿಡಿ ಸೇರ್ಸಿ ಹೇಳ್ತಿರಲ್ಲ, ಅದ್ ಕೆಲ್ಸ ಮಾಡುವಾಗ್ಲೂವೆ ನೆನ್ಪಾಗ್ತಾ ಇರುತ್ತಾ, ನಾನು ಒಬ್ಬೊಬ್ಳೆ ನಗಾಡ್ತಾ ಇದ್ರೆ ಯಾಕೆ ಒಬ್ಬೊಬ್ಳೆ ನಗಾಡ್ತೀನಿ ಅಂತ ಎಷ್ಟೋ ಸಲ ಕೇಳಿದಾರೆ ಕೆಲ್ಸ ಮಾಡೋಗ್ಲುವೆ. ಒಬ್ಬೊಬ್ಳೆ ಯಾಕ್ ನಗಾಡ್ತೀನಿ, ನೀನೇನ್ ಹುಚ್ಚಿನ ಅನ್ನಂಗೆ ಹಂಗೆ ಒಂದೊಂದ್ಸತಿ ಜೋರ್ ನಗಾಡ್ತಾ ಇರ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಸರ್ ನಿಜವಾಗ್ಲೂ. ನಾನೇ ಪುಣ್ಯವಂತರು, ನಿಮ್ಗೆ ಕೋಟಿ ಧನ್ಯವಾದಗಳು ಸರ್. ಇನ್ನೂ 100 ಸಲ ಹೇಳಿ ಸರ್, ಕೇಳ್ತೀವಿ. ಓಕೆ, ಹನುಮಂತನ್ ಲಿಸ್ಟಿಗೆ ಸೇರ್ಕೆ ಬಿಡ್ತೀವಿ. ಶೇರ್ ಎಲ್ಲಿ ಆಯ್ತು. ರಾಮಾಯಣ ಹೇಳಿದ್ರು ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ಬೇಕು. ಇಷ್ಟೇ ಇಷ್ಟೇ. ಸರ್ ಸರ್ ಮಾತಾಡಿ. ಹಲೋ. ಮಾಸ್ಟರ್ ನಮಸ್ತೆ, ಹೇಳಿ. ನಮಸ್ತೆ ಸರ್. ಒಂದ್ ಸ್ಮಾಲ್ ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅನ್ಕೊಂಡ್ ಹ್ಯಾಂಡ್ ರೈಸ್ ಮಾಡಿದೆ. ಆಕ್ಚುಲಿ ರಾಮಾಯಣ ಎಲ್ಲೇ ನಡೆದ್ರು ಕೂಡ, ಯಾರೇ ಹೇಳಿದ್ರು ಕೂಡ ಅಲ್ಲಿ ಹನುಮಂತ ಬಂದ್ ಕುತ್ಕೊಂಡ್ ಕೇಳ್ತಾನಂತೆ. ವೆರಿ ಗುಡ್. ಎಲ್ಲೇ ಆಗ್ಲಿ ಎಂತ ಸಂದರ್ಭದಲ್ಲಿ ಇದ್ರು ಕೂಡ ಹನುಮಂತ ಬಂದ್ ಕೇಳ್ತಾನೆ. ಆಕ್ಚುಲಿ ಇದು 100% ಇದೆ. ಓಕೆ, ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್. ಮತ್ತೆ ವಾಲ್ಮೀಕಿ ಅವರು ರಾಮಾಯಣ ಬರ್ದಾಗ ಸಣ್ಣ ಪುಟ್ಟ ತಪ್ಪಾಗಿದ್ದಕ್ಕೆ ಮತ್ತೆ ತುಳಸಿದಾಸ್ ಆಗಿ ಅವರೇ ಜನ್ಮ ತಾಳಿರೋದು. ಅಂದ್ರೆ ಇದು ಒಂದು ಇನ್ಫಾರ್ಮೇಶನ್. ರಾಮ ಅವತಾರ ಮುಗಿದ್ಮೇಲೆ ಆಂಜನೇಯ ಒಂದು ಗುಹೆಯಲ್ಲಿ ತಪಸ್ ಮಾಡ್ತಾ ಕುತ್ಕೊಂಡಾಗ ಅವ್ರಿಗೆ ರಾಮಾಯಣ ರೀಕಾಲ್ ಆಗುತ್ತೆ. ಅವಾಗ ಆಂಜನೇಯ ಆ ಗುಹೆಯಲ್ಲೇ ರಾಮಾಯಣ ಬರೀತಾರಂತೆ. ಅಂದ್ರೆ ಬರೆಯೋದಿಕ್ಕೆ ಅವ್ರ ಹತ್ರ ಏನು ಇಲ್ಲ ಅಂದ್ಬಿಟ್ಟು ಅವನ ಉಗುರುಗಳಲ್ಲೇ ರಾಮಾಯಣನ ಕೆತ್ತನೆ ಮಾಡ್ತಾನೆ ಗುಹೆ ಒಳಗಡೆ. ಅದನ್ನ ಅಲ್ಲಿ ಊರ್ ಜನಗಳೆಲ್ಲ ಹೇಳ್ದಾಗ ವಾಲ್ಮೀಕಿ ಮತ್ತೆ ಬಂದು ನೋಡ್ತಾರಂತೆ, ರಾಮಾಯಣನ ಓದ್ತಾರಂತೆ. ಆವಾಗ ವಾಲ್ಮೀಕಿಗೆ ಅನ್ಸತ್ತಂತೆ ರಾಮಾಯಣದಲ್ಲಿ ಆಂಜನೇಯ ಮಹತ್ವ ಎಷ್ಟಿತ್ತು ಅಂತ. ಆವಾಗ ವಾಲ್ಮೀಕಿ ಗೊತ್ತಾಗತ್ತೆ. ಆವಾಗ ಅವ್ರಿಗೆ ಒಂದು ಥಾಟ್ ಬರುತ್ತಂತೆ, ನಾನು ಆಂಜನೇಯಂಗೆ ಕೊಡ್ಬೇಕಿರೋ ಮಹತ್ವ ಕೊಟ್ಟಿಲ್ಲ ರಾಮಾಯಣದಲ್ಲಿ ನಾನ್ ಬರ್ದಾಗ, ಅದನ್ನ ಸರಿ ಮಾಡ್ಕೊಬೇಕು ಅಂತ ಫೀಲ್ ಮಾಡಿ ಮತ್ತೆ ಪುನರ್ಜನ್ಮ ತಗೊಂಡಿದ್ದು ತುಳಸಿದಾಸು. ತುಳಸಿದಾಸ್ ಜನ್ಮ ತಗೊಂಡ್ಮೇಲೆ ಮತ್ತೆ ಆಂಜನೇಯ ಭಕ್ತನಾಗಿ ಆಂಜನೇಯ ಮಾರ್ಗದರ್ಶನ ಮುಖಾಂತರ ಮತ್ತೆ ರಾಮಾಯಣ ಬರ್ದಿರೋದು. ನಾರ್ತ್ ಕಡೆ ಎಲ್ಲ ಈಗ್ಲೂ ತುಳಸಿದಾಸ್ ರಾಮಾಯಣನೇ ಫಾಲೋ ಮಾಡೋದಂತ. ಇದು ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನಿಸ್ತು, ಅದಕ್ಕೆ ಕೊಡೋಣ ಅಂತ ಕಾಲ್ ಹೇಳಿದೆ. ರಾಮಾಯಣದಲ್ಲಿ ತುಂಬಾ ರಾಮಾಯಣಗಳಿದ್ದಾವೆ. ಕಂಬ ರಾಮಾಯಣ ಅಂತ ಬರ್ತದೆ, ತಮಿಳು ಭಾಷೆಯಲ್ಲಿ ರಚನೆ ಆದದ್ದು ಕಂಬ ರಾಮಾಯಣ ಅಂತ ಹೇಳಿ. ಆಮೇಲೆ ಪ್ರತಿಯೊಬ್ಬರು ಕೂಡ ಬರೆದಿದ್ದಾರೆ ರಾಮಾಯಣವನ್ನ. ಅಂದ್ರೆ ರಿಯಲ್ ರಾಮಾಯಣ ನಾವ್ ನಂಬೋದು ಏನು ಅಂದ್ರೆ ವಾಲ್ಮೀಕಿ ಬರ್ದಿರೋದು ರಿಯಲ್ ಅಲ್ವಾ, ಒರಿಜಿನಲ್ ಅದು ಅಲ್ಲ, ಮೂಲ ರಾಮಾಯಣ ಅಂತ ಹೇಳಿದೆ. ಮೂಲ ರಾಮಾಯಣ ಬಂದು ವಾಲ್ಮೀಕಿ ಬರ್ದಿರೋದು, ಅದ್ರ ನೆಕ್ಸ್ಟ್ ಮೂಲ ಬಂದು ತುಳಸಿದಾಸ್. ಅಂದ್ರೆ ತುಳಸಿದಾಸ್ ಬರ್ದಿರೋದು ಆಂಜನೇಯ ಮಾರ್ಗದರ್ಶನ. ಎಲ್ಲೆಲ್ಲಿ ಮಿಸ್ಟೇಕ್ ಆಗಿತ್ತು ಹೇಳೋವರೆಗೂ ಕೇಳ್ರಿ ಮೇಡಮ್. ರಾಮಾಯಣ ರಾಮ ಹುಟ್ಟಿದ ಮೇಲೆ ಶುರುವಾಗಿದ್ದಲ್ಲ. ರಾಮ ಹುಟ್ಟೋದಕ್ಕಿಂತ ಮುಂಚೆನೆ ರಾಮಾಯಣ ರಚನೆ ಆಗಿತ್ತು. ಅಂದ್ರೆ ಮೊದಲ ಬಾರಿಗೆ ನಾರಾಯಣ ಬ್ರಹ್ಮದೇವರಿಗೆ ಹೇಳ್ತಾರೆ, ಅದನ್ನು ಮೂಲ ರಾಮಾಯಣ ಅಂತ ಕರೀತಾರೆ. ಆ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ನಾರದರು ಬಂದು ವಾಲ್ಮೀಕಿಗಳಿಗೆ ಹೇಳ್ತಾರೆ. ಈಗಾಗಲೇ ರಾಮಾಯಣ ಅಂದ್ರೆ ಮೊದಲು ಈ ಮುಂದೆ ಏನಾಗಬೇಕು ಅನ್ನೋದನ್ನ ಅದನ್ನ ಇವಳು ಒಬ್ಳು ಸ್ವಯಂಪ್ರಭಾ ದೇವಿ ಅಂತ ಇರ್ತಾಳೆ ನೋಡಿ. ಆ ಹನುಮಂತ ಎಲ್ಲ ಹೋಗಿ ಭೇಟಿ ಮಾಡುವಾಗ ಹುಡುಕುವಾಗ ಸಿಗ್ತಾಳೆ. ಅವಳು ಹೇಳ್ತಾಳೆ, ರಾಮ ಹುಟ್ಟುವುದಕ್ಕಿಂತ ಮುಂಚೆ ರಾಮಾಯಣವನ್ನ ಕೇಳಿದವಳು ನಾನು ಅಂತ ಅವಳು ಹೇಳ್ತಾಳೆ. ಅಂದ್ರೆ ಅದರ ಅರ್ಥ ಏನು? ಹಂಗಾದ್ರೆ ನಿಜ ಆಯ್ತಲ್ಲ, ರಾಮ ಹುಟ್ಟೋದಕ್ಕಿಂತ ಮುಂಚೆನೆ ರಾಮಾಯಣ ತಯಾರಾಗಿತ್ತು. ಅದನ್ನು ಮೂಲ ರಾಮಾಯಣ ಅಂತ ಕರೀತಾರೆ. ಆದ್ರೆ ಅದು ಬರಹ ರೂಪದಲ್ಲಿ ಜಗತ್ತಿಗೆ ಪರಿಚಯ ಆಗಿರ್ಲಿಲ್ಲ.
ಅದನ್ನ ಬರಹ ರೂಪದಲ್ಲಿ ಜಗತ್ತಿಗೆ ಪರಿಚಯಿಸಿದವರು ವಾಲ್ಮೀಕಿಗಳು. ಅವರ ಒಂದು ವಿವೇಚನೆಗೆ ಸಿಕ್ಕಿ ಹಾಗೆ ಅವರ ಒಂದು ಇತಿಮಿತಿ ಒಂದು ಬುಕ್ಸ್ ಅಲ್ಲಿ ನಾವು ಎಷ್ಟು ಮಾಹಿತಿ ಕೊಡ್ಲಿಕ್ಕೆ ಆಗ್ತದೆ, ಎಲ್ಲವನ್ನ ಬರೀಲಿಕ್ಕೆ ಆಗ್ತದೆ ಇಲ್ಲ, ಕೆಲವೊಮ್ಮೆ ಬಿಟ್ಟು ಹೋಗಿರ್ತದೆ ಎಷ್ಟೋ ವಿಚಾರಗಳು. ಅವರಿಗೆ ಎಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆಯೋ ಅಷ್ಟನ್ನ ಅವರು ತುಂಬಿದ್ದಾರೆ. ಹಂಗಂತ ಹೇಳಿ ಅದಕ್ಕೆ ಹೊರತಾಗಿ ಯಾವುದು ನಡೆದಿಲ್ಲ ಅಂತಾನೆ ಹೇಳಲಿಕ್ಕೆ ಆಗೋಲ್ಲ. ಅದಷ್ಟೇ ಅಂತಾನೆ ಹೇಳಲಿಕ್ಕಾಗಲ್ಲ ಅಲ್ವಾ. ಅವರ ಒಂದು ಬುದ್ಧಿ ಸ್ಥೀಮಿತ, ಅವರ ತಿಳುವಳಿಕೆ, ಅವರ ಗಮನಕ್ಕೆ ಏನೆಲ್ಲ ಬಂತು ರಾಮಾಯಣದ ಸಮಯದಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ. ಆದ್ರೆ ಅಷ್ಟೇ ರಾಮಾಯಣ ಅಂತ ಅಲ್ಲ ಅಂತ ಹೇಳಿ ಇದರಲ್ಲಿ ಬರ್ತದೆ. ಆಮೇಲೆ ಅದರಲ್ಲಿ ಅವರು ಕಾವ್ಯಾತ್ಮಕವಾಗಿ ಹೇಳಿದ್ದಾರೆ, ಯಾಕೆ ನಡೀತು, ಎಲ್ಲಿ ನಡೀತು ಅನ್ನೋದ್ರ ಬಗ್ಗೆ ಅವರು ಎಲ್ಲೂ ವಿಶ್ಲೇಷಣೆ ಹೇಳಲ್ಲ. ಏನಿದ್ರು ಅವರು ಏನ್ ನಡೀತು ಅನ್ನೋದನ್ನಷ್ಟೇ ಹೇಳ್ತಾರೆ. ಅದನ್ನ ರಾಮ ಯಾಕೆ ಹಾಗೆ ಮಾಡಿದ, ಸೀತೆ ಯಾಕೆ ಹಾಗೆ ಮಾಡಿದ ಅನ್ನೋದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳೋದು. ಅದನ್ನೆಲ್ಲ ಮುಂದೆ ಬಂದಂತ ಇವರೆಲ್ಲ ಅದನ್ನ ಯಾಕೆ ಏನು ಅಂತ ಹೇಳಿ ಹೇಳಿದ್ದಾರೆ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಅಂತ ಹೇಳಿ ಬರೆದಿದ್ದಾರೆ. ಅದರಲ್ಲಿ ಪ್ರತಿಯೊಂದರಲ್ಲೂ ಮಹಾಭಾರತ ಆಮೇಲೆ ರಾಮಾಯಣದ ಕೆಲವು ಘಟನೆಗಳನ್ನ ಅಲ್ಲಿ ಯಾಕೆ ಹಾಗೆ ಮಾಡಿದ್ರು, ಅಲ್ಲಿ ನಿಜವಾಗ್ಲೂ ನಡೆದದ್ದೇನು ಅನ್ನೋದನ್ನೆಲ್ಲ ಅವರು ಆ ಪುನಃ ಬರೀತಾ ಹೋಗಿದ್ದಾರೆ. ಆಯ್ತಾ, ಅದರಲ್ಲಿ ಬರ್ತದೆ ಇದೆಲ್ಲ. ಅದು ಬಿಟ್ರೆ ಅವ್ರು ಯಾಕೆಂದ್ರೆ ಅದ್ರ ಉದ್ದೇಶ ಅವಶ್ಯಕತೆ ಇರಲಿಲ್ಲ ವಾಲ್ಮೀಕಿಗಳಿಗೆ. ಆಮೇಲೆ ಇವಾಗೆಲ್ಲ ಪ್ರಿಂಟ್ ಇದೆ ಮೇಡಮ್, ತಗೊಂಡು ಬರೋದು. ಅವಾಗ ಹಂಗಿರ್ಲಿಲ್ಲ, ಒಂದು ತಾಳೆಗೆರೆಯಲ್ಲಿ ಕುತ್ಕೊಂಡು ಈಗ ತಿದ್ದಬೇಕಿತ್ತು. ರಾಮಾಯಣ ಒಂದು ಗ್ರಂಥ ಬರೆಯೋದು ಅಂದ್ರೆ ಅದು ಇಡೀ ಆ ವ್ಯಕ್ತಿಯ ಜೀವನ ಅಂತ ಹಿಂದೆ ಹೇಳಿದೆ. ಒಂದು ರಾಮಾಯಣ ಒಂದು ಮಹಾಭಾರತ ಗ್ರಂಥ ಬರೆಯೋದು ಅಂದ್ರೆ ಆ ವ್ಯಕ್ತಿ ಇಡೀ ಜನ್ಮ ಅಂತದ್ದು. ಅಂದ್ರೆ ಅಷ್ಟು ಸಾವಿರಾರು ಲಕ್ಷ ಶ್ಲೋಕಗಳನ್ನ ಬರಿಬೇಕಲ್ಲ ಕೂತ್ಕೊಂಡು. ಪಾಪ ಅವ್ರ ತಾಳ್ಮೆಯನ್ನು ನಾವು ಒಂಚೂರು ಅರ್ಥ ಮಾಡ್ಕೋಬೇಕಾಗ್ತದಲ್ಲ. ಈಗ ನಾವು ವಾಲ್ಮೀಕಿಗಳು ಅದನ್ನ ಬಿಟ್ಟಿದ್ದಾರೆ ಇದನ್ನ ಬಿಟ್ಟಿದ್ದಾರೆ ಅಂದ್ರೆ ಪಾಪ. ನಾನು ಬಿಟ್ಟಿದ್ದಾರೆ ಅಂತ ಹೇಳಿಲ್ಲಪ್ಪ, ಅವರು ಜಸ್ಟ್ ಅವ್ರು ನೆಕ್ಸ್ಟ್ ಪುನರ್ಜನ್ಮ ತಗೊಂಡಿರೋ ರೀಸನ್ ಏನು, ಜಸ್ಟ್ ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದೆ ಅಷ್ಟೇ. ನಾನು ನೀವು ಹೇಳಿದ್ದು ತಪ್ಪು ಅಂದಿಲ್ಲ, ಅಂದ್ರೆ ನಾವು ಹಿಂಗೆ ಪಾಸಿಟಿವ್ ಆಗಿ ತಗೊಳ್ಬೇಕಾಗ್ತದೆ ಅಲ್ವಾ. ನೋಡಿ, ವ್ಯಾಸರು ಕೂಡ ಮಹಾಭಾರತ ಬರೀಲಿಕ್ಕೆ ಗಣೇಶನ್ ಸಹಾಯ ತಗೊಂಡ್ರು. ಅಷ್ಟು ಸ್ಪೀಡ್ ಬರೆಯೋರು ಯಾರಾದ್ರೂ ಬೇಕು ನನಗೆ ಅಂತ ಹೇಳಿ. ಅಂದ್ರೆ ಯಾಕೆಂದ್ರೆ ಅದನ್ನ ಹೇಳ್ತಾರೆ ಈ ಮಧ್ವಾಚಾರ್ಯರು ಹೇಳ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ವೇದಗಳಲ್ಲಿರುವ, ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ಬಹಳಷ್ಟು ತಪ್ಪುಗಳಿದೆ. ಯಾಕೆ ತಪ್ಪುಗಳು ಅಂತಂದ್ರೆ ಹೇಳ್ತಾರೆ, ಅವಾಗೆಲ್ಲ ಮೂಲ ಏನು ರಚನೆ ಆಯ್ತು ಅದನ್ನ ಇನ್ನೊಬ್ರಿಗೆ ಇನ್ನೊಂದು ಕಾಪಿ ಬೇಕು ಅಂದ್ರೆ ಬರದೇ ಅದನ್ನ ಇನ್ನೊಬ್ರಿಗೆ ಕಾಪಿ ಸಿಗಬೇಕು. ಅಂದ್ರೆ ಇನ್ನೊಬ್ರು ಕುತ್ಕೊಂಡು ಬರಿಬೇಕು. ಬರೆಯುವಾಗ ಏನಾಗ್ತಿತ್ತು, ತಾಳೆಗರಿ ಒಂದು, ಆ ತಾಳೆಗರಿ ಎಷ್ಟು ವರ್ಷದ್ದಾಗಿರ್ತದೋ ಏನೋ, ಅದು ಆಲ್ರೆಡಿ ಒಂದು ರೀತಿ ಅಕ್ಷರಗಳೆಲ್ಲ ಗೀಚೋಗಿರ್ತದೆ. ಅಥವಾ ಬರೆಯುವಾಗ ಅಕ್ಷರ ಇವನಿಗೆ ಅರ್ಥ ಆಗದೆ ಇರ್ಬೋದು, ಅಥವಾ ಆ ಅಕ್ಷರ ಅರ್ಥ ಆಗದೆ ಇರುವಾಗ ಅಥವಾ ಏನ್ ಮಾಡ್ತಾರೆ ಇವರು, ಇವನಿಗೆ ಏನ್ ಅರ್ಥ ಆಯ್ತೋ ಅದನ್ನ ಬರ್ಕೊಂಡು ಹೋಗ್ತಾರೆ. ಅವಾಗ ಏನಾಯ್ತು, ಅದ್ರ ಅರ್ಥನೇ ಚೇಂಜ್ ಆಗ್ಬಿಡ್ತದೆ. ಸಂಸ್ಕೃತನೇ ಹಾಗೆ, ಸ್ವಲ್ಪ ಒಂದು ದೀರ್ಘಾವತ್ತು ಚೇಂಜ್ ಆದ್ರೂ ಅದ್ರ ಅರ್ಥನೇ ಅಪಸವ್ಯ ಆಗಿಬಿಡ್ತದೆ. ಹಾಗೆ ಅದನ್ನ ಒಂದು 100 ಜನ ಅದನ್ನೇ ಕಾಪಿ ಮಾಡ್ತಾ ಏನಾಗ್ತದೆ, ಅದೊಂದು ಅರ್ಥ ಹೇಳೋದಾದ್ರೆ ಇವರು ಲಾಸ್ಟಿಗೆ ಅದು ಬರೋ ಅರ್ಥನೇ ಬೇರೆ ಆಗಿರ್ತದೆ. ಹಂಗಾಗಿ ಎಷ್ಟೋ ತಪ್ಪುಗಳಾಗಿದೆ ಅಂತ ಹೇಳಿ, ಹಾಗಿದ್ದಾಗ ನಾವು ಅಲ್ಲಿ ಏನೋ ಒಂದು ತಪ್ಪು ಮಿಸ್ಟೇಕ್ ಇದೆ ಅಂದಾಗ ಅದನ್ನ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಅದರಲ್ಲಿ ಇವರೆಲ್ಲ ಮಧ್ವಾಚಾರ್ಯರೆಲ್ಲ ಅದಕ್ಕೆ ಕಾರಣ ಹೇಳಿದ್ದಾರೆ. ಹಾಗಂತ ಹೇಳಿ ಆ ಗ್ರಂಥದ ಇರೋದೇ ತಪ್ಪು, ಅದೆಲ್ಲ ಸುಳ್ಳು ಹೇಳಿದ್ದಾರೆ ಅಥವಾ ತಪ್ಪು ಹೇಳಿದ್ದಾರೆ ಅಂತ ಅದ್ರ ಅರ್ಥ ಅಲ್ಲ. ಬರೆಯೋರು ಮಿಸ್ಟೇಕ್ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ಹಂಗೆ ಆ ಪರಂಪರೆ ನಡ್ಕೊಂಡು ಬರ್ಬೇಕಿತ್ತು ಅಂದ್ರೆ ಅದು ಇನ್ನೊಬ್ರಿಂದ ಇನ್ನೊಬ್ರು ಬರದೇ ಬರ್ಬೇಕದು. ಇವಾಗ ಏನೋ 1000 ಪ್ರಿಂಟ್ ಹಾಕ್ಸ್ಬಿಡ್ತೀವಿ. ಅವಾಗ ಹಂಗಿರ್ಲಿಲ್ಲ ಅದು. ಮತ್ತೆ ನಾವು ನ್ಯೂ ಎಡಿಷನ್ ರೀ ಎಡಿಷನ್ ಮಾಡಿಸ್ಬೋದು ಮತ್ತೆ. ಬಟ್ ಪಾಪ ಹಿಂದಿನವ್ರ ಕತೆ ಹಂಗಿರ್ಲಿಲ್ಲ ಮೇಡಮ್. ಹೌದಲ್ಲ ಹೇಳ್ರಿ. ನಾವೇ ಒಂದು ನೋಟ್ಸ್ ಅನ್ನೇ ನೋಡಿ, ಯಾರಾದ್ರೂ ಬರ್ದಿದ್ದನ್ನ ನೋಟ್ಸ್ ನಾವು ಕಾಪಿ ಮಾಡ್ಬೇಕಂದ್ರೆ ಆ ಅದನ್ನ ಪಕ್ಕ ಇರಲ್ಲ, ಅದು ಕೊನೆಗೆ ಎಲ್ಲಾ ಅಕ್ಷರನೂ ಅರ್ಥ ಆಗಲ್ಲ. ಅಥವಾ ಅವ್ರೊಂದ್ ಬರ್ದಿದ್ರೆ ಇವ್ರೊಂದ್ ಬರ್ಕೊಂಡಿರ್ತಾರೆ. ನೋಡೋಣ, ಒಂದನ್ನ 10 ಜನ ಅದನ್ನೇ 10 ಜನರು ಕಾಪಿ ಮಾಡ್ತಾ ಹೋದ್ರೆ ಏನಾಗ್ತದೆ, ಲಾಸ್ಟಿನ ಒಂದು ಆನ್ಸರ್ ಏನೋ ಆಗಿರ್ತದೆ. ಹಾಗೆಲ್ಲ ಇರ್ತಿತ್ತು ಅವಾಗ. ಆಮೇಲೆ ಅವ್ರಿಗೆ ಏನೋ ತಲೆಯಲ್ಲಿ ಅವ್ರಿಗೆ ಕೆಲವರು ಊಹೆಯಿಂದಲೂ ಸೇರಿಸಿರ್ತಾರೆ, ಬಹುಶಃ ಈ ತರ ಬರ್ದಿರ್ಬೋದು ಅಂತ ಹೇಳಿ ಅವರದೇ ಆದ ಒಂದು ಊಹೆಯನ್ನು ಸೇರಿಸಿರ್ತಾರೆ. ಆಕ್ಚುಲಿ ಇನ್ನೂ ಒಂದು ವಾದ ನಡೀತಿದೆ ಗೊತ್ತಾ ನಿಮ್ಗೆ. ವಾಲ್ಮೀಕಿ ಅಂದ್ರೆ ನಾನ್ ವಾಲ್ಮೀಕಿ ರಾಮಾಯಣ ಓದಿಲ್ಲ, ಬೇಡ ಬೇಡಿ ಟಾಪಿಕ್ ಇಲ್ಲ ಬಿಡಿ, ಹೇಳಿ ಅರ್ಧ ಸ್ಟಾಪ್ ಮಾಡ್ಬಾರ್ದಪ್ಪ. ನಾವ್ ಒಂಥರ ಮನ್ಸಲ್ಲಿ ಎಳಿತಾ ಇರುತ್ತೆ, ಏನ್ ಹೇಳಿದ್ರು ಮೇಡಮ್ ನವ್ರು ಏನ್ ಹೇಳಿದ್ರು ಅಂತ. ಒಂದ್ ಕ್ವಶನ್ ಹೇಳಿ, ಅರ್ಧಕ್ ನಿಲ್ಸ್ಬಾರ್ದು.
ಏನಾದ್ರೂ ನಮಗೆ ಆಗ್ಲಿ ನಿಮ್ಗಾಗ್ಲಿ ಏನಾದ್ರೂ ಉಪಯೋಗ ತಿಳ್ಕೊಳ್ಳುವಂಥದ್ದು ಇದ್ರೆ ಹೇಳಿ, ಇಲ್ಲ ಅಂದ್ರೆ ಸಮಯ ವ್ಯರ್ಥ ಮಾಡ ಬೇಡ ಬಿಡ್ರಿ. ಬೇಡ. ಹ್ಮ್ ಅದಕ್ಕೆ ಬೇಡ. ಓಕೆ. ಓಕೆ 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 ಓಕೆ. ಭಾಗ್ಯವಂತರು ನಾವೇ ಭಾಗ್ಯವಂತರು. ಅರುಣ್ ಸರ್ ಹೇಳ್ತಾ ಇರ್ತಮ್ಮ ಮಹಾಭಾರತ ನಾವೇ ಭಾಗ್ಯವಂತರು ನಿಜವಾಗಿ ಸರ್. ನಾನು ಬೆಳಗ್ಗೆ ಏನ್ ಮಾಡಿದೆ ಗೊತ್ತಾ, ನೀವ್ ಒಂದ್ ಕಡೆ ಹೇಳ್ತಾ ಇದ್ದೀರಾ ಸರ್, ನೀವು ಬಾಯ್ ಒಂದ್ಸಲ ಒಂದ್ ಹೊತ್ತಲ್ಲಿ 3:30 ಇರ್ಬೋದು, ಬಾಯ್ ಆ ಅಂದ್ರೆ ಸರ್, ನೀವು ಆ ನಿಧಿಗೆ ಒಳಗಡೆ ಎಲ್ಲ ರೆಡ್ ಒಂಥರ ಬ್ರಹ್ಮಾಂಡ ಕಾಣುತ್ತೆ ನನಗೆ. ಎಷ್ಟು ಖುಷಿಯಾಗಿ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ, ಬೇಡ ನಮ್ ಜುಮ್ನಲ್ಲಿ ಹೇಳೋಣ, ನನಗೆ ಎಲ್ಲಾ ಮಾಸ್ಟರ್ಗಳು ಇರ್ತಾರೆ, ಎಲ್ಲಾರು ಎದುರಿಗೆ ಹೇಳ್ಬೇಕಂತ. ಎಷ್ಟು ಕೆಂಪಗಿತ್ತು ಗೊತ್ತಾ ಒಳಗಡೆ, ತೆಗಿತಾ ಇದ್ದೀರಾ. ನಾನು ಒಳಗಡೆ ಆ ಬ್ರಹ್ಮ ಎಷ್ಟು ಕೆಂಪು ಗೊತ್ತಾ, ಅದ್ಭುತವಾಗಿತ್ತು ಸರ್. ನಿಜವಾಗಿ ನನ್ಗಂತ ತುಂಬಾ ಖುಷಿ ಆಯ್ತು. ಏನಪ್ಪಾ ಅರುಣ್ ಸರ್ ನಿಜ ಕೃಷ್ಣನ ಓಜನ್ದಲ್ಲಿ ಆಗಿದ್ರ ಅಂದ್ಬಿಟ್ಟು ನಿಜವಾಗಿ. ಒಂದ್ಸಲಿ ನೋಡಿ ರೀಬ್ಯಾಕ್ ಮಾಡ್ಕೊಂಡು ನೋಡಿ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ ಒಳಗಡೆ ಅಂತ ಹೇಳಿದಾಗ. ತುಂಬಾ ಖುಷಿ ಆಯ್ತು ಸರ್ ನನಗೆ. ನಾನು ಅವಾಗ ಅನ್ಕೊಂಡೆ, ಓ ಕೃಷ್ಣ ಪರಮಾತ್ಮ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾರೆ ಇವತ್ತು ಅನ್ಕೊಂಡು ನನ್ಗೊಂಥರ ಖುಷಿ ಆಯ್ತು ಸರ್. ನಿಜವಾಗಿ ಅದ್ಭುತ ದರ್ಶನ ಕೊಟ್ರಿ, ಬೆಳಗ್ಗೆ ಬ್ರಹ್ಮಾಂಡ ತರ ದರ್ಶನ ಕೊಟ್ರಿ. ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಎಲ್ಲಾರು ಜೈ ಹೋ ಪತ್ರಿಜಿ. ರಾಜಶ್ರೀ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ ಮೇಡಮ್. ಮಾತಾಡಿ ಮೇಡಮ್, ಬೇಗ ಬೇಗ. ಮೇಡಮ್ ಮಾತಾಡಿ, ರಾಜಶ್ರೀ ಮೇಡಮ್. ಮಾತಾಡಲಿಲ್ಲ ಅನ್ಸುತ್ತೆ. ಕೇಳಿಸ್ತಾ ಇಲ್ಲ ಸರ್. ನಾನು ಬುಡಾಕೇಶ. ಹಾ ಗುಡಕೇಶ ಮ್ಯೂಟ್ ಆಯ್ತು ನೋಡ್ರಿ ಮೇಡಮ್. ಬೇಡಿ. ಹಲೋ ಸರ್. ಹೇಳಿ ಮೇಡಮ್, ಹೇಳಿ. ಸರ್ ನಾನು ಬುಡಾಕೇಶ ಧ್ಯಾನ ಮಾಡತ್ತೇನ್ರಿ. 1 ಮಂಡಲ್ ಧ್ಯಾನ ಮುಗಿತ ಸರ್ ನಂದು ರೀ. ವೆರಿ ಗುಡ್. ಸರ್ ನಿಮ್ ಬ್ಯಾಕ್ ಪೇನ್ ಫುಲ್ ಇವತ್ತಂತೂ ಫುಲ್ ನೋವು ಬರ್ತಾ ಇದೆ ಸರ್. ಎಡಗಡೆ ಸೈಡ್ ಲೆಫ್ಟ್ ಸೈಡ್ ರೀ ನನ್ಗ ಪೂರಾ ನೋವ್ ಅಂತಂದ್ರ ಅದು ಸಹಿಸ್ಕೊಳಕ್ ಆಗತ್ರ ಅಷ್ಟೊಂದು ನೋವ್ರಿ. ಇವತ್ 2 ದಿವ್ಸ ಆಯ್ತ್ರಿ ಸರ್. ನಾ ಕೇಳ್ಬೇಕಂತಂದ್ರೆ ನಾನೇ ಏನಾದ್ರು ಎನರ್ಜಿ ಪಾಸ್ ಆಗ್ತಿರ್ಬೇಕು ಈ ತರ ಆಗ್ತಾ ಇದೆ ಅಂತ ನಾನು ಬಿಟ್ಟಿದ್ದೆ ರೀ. ಆದ್ರೆ ಇವತ್ ನನಗ್ ಈ ಸ್ವಲ್ಪ ಬಗ್ಗಿದ್ರು ಕೂಡ ಬ್ಯಾಕ್ ಪೇನ್. ಮೇಡಮ್ ಇಂಟರ್ನೆಟ್ ಕರೆಕ್ಟ್ ಬರ್ತಾ ಇಲ್ಲ ಮೇಡಮ್ ಅವರೇ, ಇಂಟರ್ನೆಟ್ ಕರೆಕ್ಟ್ ಬರ್ತಾ ಇಲ್ಲ, ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನೀವು ನಾನು ಮೊದಲೇ ಹೇಳಿದಿರ, ನೀವು ಎಷ್ಟು ವೀಕ್ ಇದ್ರೆ ಮತ್ತೆ ಎಲ್ಲ ನೋವು ಬರ್ತದೆ. ಚೆನ್ನಾಗಿ ಊಟ ಗೀಟ ಮಾಡಿ ತಿನ್ಬೇಕು ಅಲ್ವಾ. ಹಂಗಾಗಿ ಈಗಾಗಲೇ ನಿಮಗೆ ತುಂಬಾ ಸರ್ಜರಿಗಳು ಏನೇನೋ ಆಗಿದೆ. ಸ್ವಲ್ಪ ನೀವು ಚೆನ್ನಾಗಿ ದಷ್ಟಪುಷ್ಟವಾಗಿ ತಿಂದು ಗಟ್ಟಿಮುಟ್ಟಾಗಿರ್ಬೇಕು. ಸರ್ ಸರ್ಜರಿ ಯಾವ್ದೇನಾಗಿಲ್ರಿ. ಆದ್ರೆ ಇದನ್ನ ಏನ್ ಒಂದ್ಸರಿ ಬ್ಯಾಕ್ ಪೇನ್ ಆಗಿತ್ರಿ, ಅವಾಗ ನಾನ್ ಬೆಡ್ ರೆಸ್ಟ್ ಮಾಡಿದ್ದೇನೆ ಅಂತ ಹೇಳಿದೇನ್ರಿ. 3 ತಿಂಗಳ ಅವಾಗ ಬೆಡ್ ರೆಸ್ಟ್ ಆಗಿತ್ರಿ. ಈಗ ಬೆಡ್ ರೆಸ್ಟ್ ಅಂತ ಹೇಳಿದ್ರಿ, 1 ತಿಂಗಳು ಮಾಡೇನ್ರಿ. ಆಮೇಲೆ ಈಗಂತೂ ಏನ್ 41 ದಿನದ ನಾ ಮಂಡಲ್ ಧ್ಯಾನ ಮಾಡ್ಬೇಕಂತ ಹೇಳ್ರಿ ಇದನ್ನ ಮಾಡತ್ತೇನ್ರಿ. ಈಗ ನಾನ್ ಕುರ್ಚಿ ಮೇಲೆನ ಕೂರ್ತೇನ್ರಿ ಸರ್, ನಾ ಬೆಡ್ ಮ್ಯಾಗದು ಮಲ್ಕೊಂಡಿಲ್ರಿ. ಆದ್ರೂ ಒಂದ್ ಸ್ವಲ್ಪ ಇವತ್ತ ಜಾಸ್ತಿ ನೋವ್ರಿ. ನಿನ್ನೆ 2 ದಿವ್ಸ ಬಾಳ ನೋವಿತ್ರಿ ಸರ್. ನನ್ ತಡ್ಕೊಳಕ್ ಆಗವತ್ತಾಗಿತ್ರಿ, ಅಷ್ಟು ನೋವಿತ್ರಿ ಸರ್. ಬೇರೆ ಟೈಮಲ್ಲೂ ನೋವು ಬರ್ತದ, ಬರೀ ಧ್ಯಾನ ಮಾಡುವಾಗ ಬರ್ತದ? ಧ್ಯಾನ ಮಾಡುವಾಗ ಇಲ್ರಿ ಸರ್. ಧ್ಯಾನ ಮಾಡುವಾಗೆಲ್ಲ ನಂಗೆ ರಿಲ್ಯಾಕ್ಸ್ ಅನಿಸ್ತೈತ್ರಿ. ಧ್ಯಾನ ಮಾಡಿದ್ಮ್ಯಾಗ ಈಗ ಕೆಲ್ಸ ಅದು ಮಾಡ್ತಿರ್ತೇನಲ್ರಿ ಬೆಳಿಗ್ಗೆ ಟೈಮ್ ಮಧ್ಯಾಹ್ನ ಟೈಮ್, ಅವಾಗ ಒಂದ್ ಸ್ವಲ್ಪ ಬಗ್ಗಿದ್ರೆ ಎದ್ರೆ ನೋವಾಗೋದು, ಒಂಥರ ಸುಸ್ತಾದಂಗ ಆಗೋದು, ಈ ತರ ಆಗ್ತಾ ಇದೆ ಸರ್. ಇಲ್ಲ ಸರಿ ಹೋಗ್ತದೆ. ನೀವು ಇದು ಬರ್ತದೆ ಗೊತ್ತಾ, ಏನು ಹೆಸರು ಕಾಳು ಬರ್ತದೆ ಗೊತ್ತಾ? ಹೆಸರು ಕಾಳು. ಹಾ ಸರ್. ಹೆಸರು ಕಾಳು, ಆಮೇಲೆ ಕೆಂಪು ಕಟ್ಲೆ ಬರ್ತದಲ್ಲ, ಹಾ ಸರ್. ನೆಲಗಡ್ಲೆ, ಶೇಂಗಾ ಅಂತೀವಲ್ಲ, ಹಾ ಸರ್. ಅದು 3 ಡೈಲಿ ನೆನೆಸಿ ಬೆಳಿಗ್ಗೆ ಸಂಜೆ ನೆನೆಸಿ ಮೊಳಕೆ ಕಾಳು ಮಾಡಿ ತಿನ್ನಿ, ಆಯ್ತಾ? ಸರ್ ಯಾವ್ದಂದ್ರೆ ಹೆಸರು ಕಾಳ್ರಿ, ಕೆಂಪು ಕಡ್ಲೆ ಕಾಳ್ರಿ.
ಕೆಂಪು ಕಡ್ಲೆ, ಮತ್ತೊಂದು ಶೇಂಗಾ ಬರುತ್ತೆ ನೋಡಿ, ನೆಲಕಡಲೆ ಅಂತೀವಿ. ಕಡ್ಲೆ ಬೀಜ, ಶೇಂಗಾ. ಕಡ್ಲೆ ಬೀಜ, ಶೇಂಗಾ. ಶೇಂಗಾ ಗೊತ್ತಾಯ್ತ್ರಿ ಸರ್. ಹಾ, ಅದು ಮೂರನ್ನು ದಿನ ಒಂದು ಬೌಲಲ್ಲಿ ಹಾಕಿ, ನೀರಲ್ಲಿ ಹಾಕಿ ಒಂದಿನ ನೆನೆಸಿ, ಹಾ ಸರ್. 10 ತಾಸು ನೆನೆಸಿ, ಅದನ್ನ ಮತ್ತೆ ನೀರು ತೆಗೆದು ಹಾಗೆ ಇಡಿ. ಅದು ಮೊಳಕೆ ಬರ್ತದೆ ಬೆಳಿಗ್ಗೆ. ಹಾ ಸರ್. ಇದನ್ನ ಬೆಳಿಗ್ಗೆ ಸಂಜೆ ತಿಂತಾ ಬನ್ನಿ. ಯಾರಿಗೆಲ್ಲ ಅಥವಾ ಮೂಳೆಗಳು, ಸವೆತ, ಈ ತರದ್ದೆಲ್ಲ ಸಮಸ್ಯೆ ಇರ್ತದೆ, ನೀವು ಬೇರೆ ಎಲ್ಲ ತಿಂತೀರಿ, ಅದು ಇಂಥದ್ನೆಲ್ಲ ತಿನ್ನಲ್ಲ. ಸರ್ ನಾನ್ ಶೇಂಗಾ ಜಾಸ್ತಿ ತಿನ್ನೋದ್ರಿ, ಆದ್ರೆ ನನಗ್ ಏನ್ ಹೇಳಿದ್ರಿ, ಪಿತ್ತ ಮತ್ ನಿಮ್ಗ ಒಂದ್ ಸ್ವಲ್ಪ ನಂಗ್ BP ಲೋ ಆಗತ್ತಿದ್ರಿ. ಪಿತ್ತ ಅವಾಗ ನಿಮಗೆ ಪಿತ್ತ ಜಾಸ್ತಿ ಶೇಂಗಾ ತಿಂದೆ. ನಿಮಗೆ ಪಿತ್ತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹುಣಸೆ ಹಣ್ಣು ಬೆಲ್ಲ ಇರ್ತದಲ್ಲ, ಅದ್ರದ್ದು ಪಾನಕ ಮಾಡಿ ಕುಡೀರಿ. ಪಾನಕ ಮಾಡಿದ್ರಿ ಹೌದು. ಸರ್. ಅದ್ನ ರಾತ್ರಿ ಹೊತ್ತು ಕುಡಿಬೇಕಾ ಏನ್ ಖಾಲಿ ಹೊಟ್ಟಿಲೆ ಬೆಳಿಗ್ಗೆ? ಹಾಗೇನಿಲ್ಲ, ನೀವು ಒಳ್ಳೆ ಬಿಸಿಲು ಟೈಮಲ್ಲಿ ಇನ್ನೂ ಚೆನ್ನಾಗಿರ್ತದೆ, ಕುಡೀರಿ. ಹಾ ಏನೋ ಹುಣಸೆ ಹಣ್ಣು ಬರ್ತದಲ್ಲ, ಹುಣಸೆ ಹಣ್ಣು ಬೆಲ್ಲ ಚೆನ್ನಾಗಿ ಕಲಸಿ, ಅದಕ್ಕೆ ಬೇಕಾದ್ರೆ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಉಪ್ಪು, ಭಾಳ ಬೇಡ, ಸ್ವಲ್ಪ ಸ್ವಲ್ಪ, ಹೌದಲ್ಲ ಸರ್. ಇಲ್ಲಾಂದ್ರೆ ಬರೀ ಹುಣಸೆ ಹಣ್ಣು ಬೆಲ್ಲ ಹಾಕಿ ಕುಡೀರಿ. ಎಂತ ಪಿತ್ತ ಇದ್ರೂ ಇಮ್ಮಿಡಿಯೇಟ್ ಕಂಟ್ರೋಲಿಗೆ ಬರ್ತದೆ. ಓಕೆ ಸರ್. ಅದೇ ಸರ್, ನಾನು ಬುಡಾಕೇಶ ಧ್ಯಾನದ ಇದ್ರೊಳಗ ಉಡುಪಿಗ್ ಹೋಗೋದ್ ಹೇಳಿದ್ರಲ್ರಿ, ಅದಕ್ ನಾ ಈಗೆಲ್ಲ ರಿಸರ್ವೇಶನ್ ಮಾಡ್ಕೊಂಡೇನ್ರಿ ಸರ್. ನಾನು ಈಗ ಭಾರತಿ ಮೇಡಮ್ ಅವ್ರ ಜೊತೆ ಅದು ಹೋಗಾಕ್ ನಾ ಅನುಕೂಲ ಮಾಡ್ಕೊಂಡೇನ್ರಿ. ಆದ್ರ ಈ ತರ ನನಗ್ ಬ್ಯಾಕ್ ಪೇನ್ ಬಂದ್ರೆ ಹೆಂಗ ಅಂತ ಅಂದ ನನಗ್ ಇದ್ ಅನ್ಸಾದಿತ್ರಿ. ಹೇಳಿದ್ನಲ್ಲ, ತುಪ್ಪ ಜಾಸ್ತಿ ತಿನ್ರಿ, ದಪ್ಪ ಆಗ್ತೀರಿ. ಆಮೇಲೆ ಈ ಕಾಳು ತಿನ್ನಿ, ಸ್ವಲ್ಪ ದಷ್ಟಪುಷ್ಟ ಇರ್ಬೇಕು ಮೇಡಮ್. ಈ ತರ ಜೋರ್ ಗಾಳಿ ಬಂದ್ರೆ ಹಾರಿ ಹೋಗೋ ತರ ಇದ್ರೆ ಯಾವ ನೋವು ಬರ. ಸರ್ ನಾನು ಅದೇ ತರ ಅದೇ. ನಾನು ಹೇಳ್ತೀನಲ್ಲ, ನೀವು ಹಂಗೆ ಇದೀರಿ. ಹಾನ್ರಿ ಸರ್, ಹಂಗ ನೋಡ್ರಿ, ನಾನ್ ನೋಡಿಲ್ಲ ನಿಮ್ಮನ್ನ, ಆದ್ರೂ ಹೇಳ್ತೇನೆ. ನಿಮ್ಗ ಅಷ್ಟ್ ಪವರ್ ಐತ್ರಿ ಸರ್. ಅದ ಬುಡಾಕೇಶ ಚೆನ್ನಾಗಿ ಎನರ್ಜಿ. ಚೆನ್ನಾಗಿ ಊಟ ಗೀಟ ಮಾಡಿ ಚೆನ್ನಾಗಿರ್ಬೇಕು ಮೇಡಮ್. ಬರೀ ನಾವು ಆರೋಗ್ಯನೂ ಆಹಾರನೂ ಚೆನ್ನಾಗಿರ್ಬೇಕಲ್ವಾ. ಹಾ ಸರ್. ಧ್ಯಾನದಿಂದ ಬರ್ತದೆ ಹೌದು, ಆದ್ರೆ ಅಲ್ಲಿವರೆಗೂ ತಡ್ಕೊಳಕಾದ್ರೂ ದೇಹಕ್ಕೆ ಒಂದ್ ಶಕ್ತಿ ಬೇಕಲ್ಲ. ಶಕ್ತಿ ಬೇಕಲ್ರಿ. ಸ್ಪಂದಿಸ್ಬೇಕಲ್ಲ. ಈಗ ಬುದ್ಧ ಏನ್ ಮಾಡಿದ್ರು ಅಂದ್ರೆ, ಅವ್ರಿಗೆ ಅವಾಗ ಬಹಳ ಕೈವಲ್ಯ ಜ್ಞಾನಕ್ಕಾಗಿ ಹುಡುಕ್ತಾ ಇದ್ರು, ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಕೊನೆಗೆ ದೇಹ ದಂಡನೆ ಮಾಡಿದ್ರೆ ಸಿಗ್ತದ ಅಂತ ಹೇಳಿ ತಿಂಗಳುಗಟ್ಲೆ ಊಟ ತಿಂಡಿ ಏನು ಮಾಡ್ಬೇಕು. ಅವಾಗ ದೇಹ ಪೂರ್ತಿ ಅದು ಸಣ್ಣದ ಹೋಗ್ತದೆ. ಅವಾಗ ಗೊತ್ತಾಗ್ತದೆ, ನಾ ಇಷ್ಟೆಲ್ಲಾ ಸಾಧನೆ ಮಾಡ್ಬೇಕು ಅಂತ. ಮತ್ತೆ ಅಷ್ಟು ತಪಸ್ಸು ಮಾಡಿದ್ರು ಮತ್ತೆ ಅವರಿಗೆ ಎಷ್ಟು ಅಂದ್ರೆ ಒಂದ್ಸರಿ ನಡ್ಕೊಂಡು ಹೋಗುವಾಗ ಆ ನೀರಿನ ಸೆಲೆಯಲ್ಲಿ ನೀರಿನ ಸೆಲೆನೂ ತಡ್ಕೊಳಕ್ಕಾಗಲ್ಲ ಅವ್ರು. ಅವಾಗ ಅವಾಗ ಅವ್ರು ಅನ್ಕೊಳ್ತಾರೆ, ನಾನು ಸಾಧನೆ ಮಾಡ್ಲಿಕ್ಕೆ ಬೇಕಾಗಿರೋದೇ ದೇಹ ಅಲ್ವಾ. ದೇಹ ಚೆನ್ನಾಗಿ ದಷ್ಟಪುಷ್ಟ ಇದ್ರೆ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡೋದು, ಇದನ್ನ ದಂಡಿಸಿದ್ರೆ ಏನ್ ಸಿಗ್ತದೆ ಅಂತ ಹೇಳಿ ಅವರು ಅವಾಗ ದಷ್ಟಪುಷ್ಟ ಆಗ್ತಾರೆ. ಅಂದ್ರೆ ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಂಗೆ ನೋಡಿ, ಎಲ್ಲಾದ್ರೂ ನೋಡಿ ಬುದ್ಧನ ಸಣಕಲು ಬುದ್ಧ ತೋರಿಸ್ತಾರ, ಇಲ್ಲ ಒಳ್ಳೆ ಎಲ್ಲ ಇದ್ರ ತುಂಬಿರೋ ಬುದ್ಧ ದೊಡ್ಡ ಸ್ಮೈಲಿಂಗ್ ಬುದ್ಧ, ದೊಡ್ಡ ಹೊಟ್ಟೆ ತೋರಿಸ್ತಾರೆ ಅಲ್ವಾ. ನಾವು ಸಾಧನೆ ಮಾಡ್ಲಿಕ್ಕೂ ದೇಹ ಕೂಡ ಸಹಕರಿಸ್ಬೇಕು ಅಂದ್ರೆ ನಾವು ಅದನ್ನ ಚೆನ್ನಾಗಿ ಇಟ್ಕೋಬೇಕು. ಚಂದ ಮಾಡಿ ತಿಂದು ಉಂಡು, ಎಕ್ಸರ್ಸೈಸ್ ಮಾಡಿ ಓಡಾಡಿ. ನಾವ್ ಯಾವಾಗ್ಲೂ ಹಿಂಗಿದ್ರೆ ಏನ್ ಅಲ್ಲ, ಯೋಚನೆ ಮಾಡ್ತಾ ಬರೀ ಅದನ್ನೇ ಉಣ್ಣಂಗಿಲ್ಲ, ತಿನ್ನಂಗಿಲ್ಲ, ಬರೀ ನನಗ್ ಹಂಗಾಗತಿ ಹಿಂಗಾಗತಿ ಅನ್ಕೊಂತಿದ್ರೆ ಹೆಂಗಾಗ್ತದೆ ಅಲ್ವಾ. ಜೋಶ್ ಆಗಿರ್ಬೇಕು, ತಿನ್ನೋ ಟೈಮಲ್ಲೇ ತಿನ್ಬೇಕು. ಬಡಕ್ ನಾನ್ ಎಲ್ಲಾ ಕೆಲ್ಸ ಮಾಡ್ತೇನ್ರಿ, ಅದೇನಿಲ್ರಿ. ನೋಡ್ರಿ ಅಲ್ಲಿ ಬುದ್ಧನ್ ಆದ್ರೆ ಈ ತರ ಇರ್ಬೇಕ್ರಿ ಸ್ಮೈಲಿಂಗ್ ಬುದ್ಧ. ನಗ್ತಾ ಇರ್ರಿ. ಇನ್ನೊಂದ್ ಮೇಡಮ್ನವ್ರೆ, ನೀವೇನು ಮಾಡ್ಬೇಡಿ, ನಂತರ ನಗ್ತಾ ಇರ್ರಿ. ನಂಗ್ ನೋಡಿ 74 ವರ್ಷ ನಗ್ತಾ ಇದ್ರಿ, ಯಾಕೆ ಪುಷ್ಟಿ ಆಗಿರ್ತೀವಿ ನೋಡಿ. ನಗ್ತಾ, ಹೌದ್ರಿ, ನೀವ್ ನಗ್ತಾ ಇರಿ. ಮನೆ ಒಳಗಡೆ ಯಾವ್ದೇ ತರ ಆಲೋಚನೆ ಬರಲ್ಲ. ನನ್ಗೆ ನೋಡಿ, ನನ್ಗೆ ಬೆಟ್ಟದಷ್ಟು ಕಷ್ಟ ಇದೆ, ಒಳಗಡೆ ದುಃಖ ಇದೆ, ಆದ್ರೂ ನಗ್ತಾ ಇರ್ತೀನಿ. ಯಾಕೆ ಹೇಳಿ ಮೇಡಮ್? ಆ ದುಃಖನ ನಮ್ಮಲ್ಲೇ ಇರುತ್ತೆ ಮೇಡಮ್. ನೀವೊಬ್ರು ಹೇಳ್ಕೊಪ್ಪ, ನಮ್ಮಲ್ಲೇ ಪ್ರತಿಯೊಂದು ಉತ್ತರ. ಪತ್ರಿಸಾರ್ ಹೇಳ್ತಾರೆ, ನೀಲೋನೆ ಉಂದಿ ನೀ ಉತ್ತರಮು. ನೀನ್ ಒಳಗಡೆ ಹೋಗು, ನಿನ್ನೊಳ್ಳೆ ಇದೆ ಅಂತ ಹೇಳ್ತಾರೆ ಪತ್ರಿಸಾರ್ ಹೇಳ್ತಾರೆ. ಆ ತರ ನಿಮ್ಮಲ್ಲೇ ಇದೆ. ನಿಜವಾಗಿ ಏನು ಬೇಡ, ಜೈ ಹೋ ಪತ್ರಿಜನಿ, ನಗ್ತಾ ಇರ್ರಿ, ಏನು ಬೇಡ ಮೇಡಮ್. ನಾನ್ ನೋಡಿ ಎಷ್ಟು ಕಷ್ಟ ಇದೆ ಗೊತ್ತಾ, ನನಗೆ ಹೇಳ್ಬಾರ್ದು ಯಾರು, ಅದು ಇರ್ಲಿ ಬಿಡಿ, ಫಾಸ್ಟ್ ಇಸ್ ಫಾಸ್ಟ್. ಬಟ್ ನಾನು ಹೇಳಿದ್ ನಾನ್ ನಿಮ್ಗೆ ಗೊತ್ತಾ, ನಗ್ತಾ ಇರ್ರಿ, ಏನ್ ಬೇಡ, ಸ್ಮೈಲಿಂಗ್ ಅಲ್ಲಿ ಇರಿ 24x7. ನಾನ್ ನೋಡಿ ನಿದ್ದೆ ಮಾಡಿ ಎಷ್ಟು ದಿನ ಆಯ್ತು ನೋಡಿ, 58 ದಿನ ಆಯ್ತು ಅಂಗಡಿನಲ್ಲಿ ಕೆಲಸ ಮಾಡ್ಕೊಂಡು ನೋಡಿ. ನೀನು ಮಹಾರಾಷ್ಟ್ರ ಎಲ್ಲ ಸುತ್ತಾಕೊಂಡು, ಆ ಬಿಸ್ಲೆಲ್ಲ ನೋಡ್ಕೊಂಡು, ಒಂದ್ ವಾರ ಧ್ಯಾನ ಪ್ರಚಾರ ಮಾಡ್ಕೊಂಡು
ಬಂದು ಇವತ್ತಿನ ಅಲ್ಗು ನೋಡಿ ಆಗಿದ್ದೀವಿ, ಪೃಷ್ಟಿಯಾಗಿ ಇರ್ತೀವಿ, ಅದ್ರಲ್ಲಿ ಏನಿಲ್ಲ. ನೀವು ಇದರಲ್ಲಿ ಅಂತ ಹೇಳ್ಕೊಂಬೇಡಿ, ನೀವು ಯಾವ್ದು ಆದಷ್ಟು ಯೋಚನೆ ಮಾಡ್ಬೇಡಿ, ಯೋಚನೆ ಮಾಡೋದು ಕಡಿಮೆ ಮಾಡಿ, ಆಯ್ತಾ. ನಾನು ಈ ಕ್ಷಣದಲ್ಲಿ ಈ ದಿನ ಚೆನ್ನಾಗಿದ್ದೀನಿ ಅನ್ಕೊಂಡೆ ಹೋಗಿ ನಗ್ತಾ ಇರಿ ಅಂತ್ಕೊಳ್ಳಿ. ನೋಡಿ 11 ದಿನ ನೀವು ನಗ್ತಾ ಇರ್ರಿ, 12ನೇ ದಿನ ನನ್ಗೆ ಹೇಳ್ತೀರಾ ಉಡುಪಿಗೆ ಬಂದ್ಮೇಲೆ, ಉಮೇಶ್ ಸರ್ ನಮಸ್ಕಾರ ಸರ್ ಅಂತ. ಓಕೆ ಅದೇ ಧೈರ್ಯದ್ಮ್ಯಾಗನ ನಾವ್ ಉಡುಪಿಗ್ ಹೋಗ್ಬೇಕಂತ ಅಂದೀಗ ಸರ್ ಇದನ್ನಾಗಿದ್ರಿ. ನಮ್ಮ ಗುರುಜಿಯವರು ಸಂದೇಶ ಬಂತು, ಇಲ್ಲಮ್ಮ ನಿನ್ಗೆ ಏನು ಆಗೋದಿಲ್ಲ, ನೀನು ಇದನ್ನ ಧೈರ್ಯ ತಗೊಂಡು ನೀನ್ ಮಾಡಂತ ಹೇಳಿದ್ರಿ ಸರ್ ನನಗ. ನೀವು ಇಷ್ಟ ಅವ್ರು ಏನೋ ಉಡುಪಿ ಕಾಳು ತಿನ್ನಿ ಆಯ್ತಾ, 3 ಕಾಳನ್ನ ನೆನೆಸಿ ತಿಂತಾ ಬನ್ನಿ. ನಿಮಗೆ ನಿಮಗೆ ಪಿತ್ತ ಜಾಸ್ತಿ ಇದೆ ಅಂತಂದ್ರೆ ಇದೆ ಹುಣಸೆ ಹಣ್ಣು ಬೆಲ್ಲ ಅದನ್ನ ತಿನ್ನಿ. ತುಂಬಾ ತಲೆ ಸುತ್ತದೆ ಎಲ್ಲ ಆಗ್ತಾ ಇದೆ ಅಂತಂದ್ರೆ, ಆಮೇಲೆ ತುಪ್ಪ ತಿನ್ನಿ, ಚೆನ್ನಾಗಿ ತುಪ್ಪ ತಿನ್ನಿ, ದಪ್ಪ ಆಗ್ತೀರಿ. ಓಕೆ, ಆಯ್ತು. ಆಮೇಲೆ ಇನ್ನೂ ನಿಮಗೆ ಬಹಳ ಎನರ್ಜಿ ಬೇಕು, ಶಕ್ತಿ ಬೇಕು ಅಂದ್ರೆ ಹುರುಳಿ ಬರ್ತದಲ್ಲ, ಅದನ್ನ ಬೇಯಿಸಿ ತಿನ್ಬೇಕು. ಹಸಿ ತಿನ್ನಕ್ ಬರಲ್ಲ, ಬೇಯಿಸಿ ತಿನ್ಬೇಕು. ಈಗ ನೋಡಿ, ಈಗ ದೊಡ್ಡ ದೊಡ್ಡ ಹೋರಿ ಅಂತೀವಲ್ಲ ನಾವು, ಹೋರಿಗಳಿಗೆ ಕುದುರೆಗಳಿಗೆಲ್ಲ ಹುರುಳಿಯನ್ನ ಕೊಡೋದು, ಅಂದ್ರೆ ಅಷ್ಟು ಎನರ್ಜಿ ಶಕ್ತಿ ಬರ್ತದೆ. ಅದನ್ನೇನ್ ಸಾರ್ ಮಾಡಿ ತಿನ್ಬೇಕಂದ್ರೆ ಸರ್, ಏನ್ ಕುದಿಸಿ ತಿನ್ಬೇಕ್ರಿ? ಅದನ್ನು ಬೇಕಾದ್ರೆ ಮೊಳಕೆ ಮಾಡಿ ಸಾರು ಮಾಡಿ ತಿನ್ಬೇಕು. ಅಥವಾ ಹಾಗೇನು ಬೇಯಿಸಿ ತಿನ್ಬೋದು, ಹಸಿ ತಿನ್ಬಾರ್ದು, ಹಾಗೆ ಬೇಯಿಸಿ ತಿನ್ಬೋದು. ನೀವು ಪಲ್ಯ ಸಾಂಬಾರು ಮಾಡ್ಬೇಕಂತೇನಿಲ್ಲ, ಅದನ್ನ ಫುಲ್ಲು ಚೆನ್ನಾಗಿ ಬೇಯಿಸಿ ಅದ್ರದ್ದು ಕಟ್ಟೆಲ್ಲ ತೆಗೆದು ಅದನ್ನ ಮಾಡಿ ಹಾಗೆಲ್ಲ ತಿನ್ಬೋದು, ಹೇಗ್ ಬೇಕಾದ್ರೂ ತಿನ್ಬೋದು. ನಿಮಗೆ ಒಳ್ಳೆ ಎನರ್ಜಿ ಬರಬೇಕು. ಬರೀ ಅನ್ನ, ಉತ್ತರ ಕರ್ನಾಟಕ ಕಟಕಲ ರೊಟ್ಟಿ ತಿನ್ಕೊಂತ ಇದ್ರೆ ಮತ್ತೆ ಇನ್ನೇನು ನಾವ್ ರೈತರು ಸರ್, ನಮ್ ಯಜಮಾನ್ರೊಬ್ರು ಎಲ್ಲಿ ಹೊರಗಡೆ ಹೋಗೋದಿಲ್ರಿ ಸರ್, ನಮ್ಗೆ ಏನ್ ತಂದ್ ಕೊಡ್ಬೇಕ ಅನ್ನೋದಿಲ್ಲ, ನಾವ್ ಮನ್ಯಾಗ ಏನ್ ಇರ್ತದ ಅದನ್ನ ತಿನ್ಬೇಕಾಗ್ತೈತ್ರಿ. ಈಗ ಆಯ್ತು, ಅದು ಕಾಳು ಕಡಿ ಅಂತನಾದ್ರೂ ಅಟ್ಲೀಸ್ಟ್ ನೀವು ಬೆಳೆದಿರೋದು ಆ ತರದ್ದೆಲ್ಲ ಇರ್ತದಲ್ಲ, ತಿನ್ನಿ. ತುಪ್ಪ ಮನೇಲೇ ಇರ್ತದಲ್ವಾ, ತುಪ್ಪ ತಿನ್ನಿ. ತುಪ್ಪ ಇರ್ತೈತ್ರಿ ಸರ್, ತುಪ್ಪ ತಿಂತೇನ್ರಿ. ತುಪ್ಪ ಏನಾಗ್ತದೆ, ಫ್ಯಾಟ್ ಬರ್ತದೆ, ಅಂದ್ರೆ ಮಾಂಸಖಂಡಗಳೆಲ್ಲ ಬೆಳೀತದೆ, ತುಪ್ಪ ತಿನ್ಬೇಕು. ತುಪ್ಪ ಅದು ತಿನ್ನತಿದ್ದೀನ್ರಿ, ಈಗ ನೀವ್ ಹೇಳಿದಾಗಿಂದಂತೂ ತಿನ್ನತೇನ್ರಿ. ಅನ್ನದಲ್ಲಿ ಹಾಕಿ ತಿನ್ಬೇಕು, ಒಳ್ಳೇದು. ಮತ್ತೆ ಯಾರು ಮತ್ತೆ ಎಲ್ಲರೂ ಮಾತು ಮಾಡ್ಬೇಕು, ಯಾಕಂದ್ರೆ ಬೇಗ ದಪ್ಪ ಆಗ್ಬಿಡ್ತೀರಿ. ಅಲ್ಲ, ಅನ್ನ ತುಪ್ಪ ಬಿಸಿ ಅನ್ನ ತುಪ್ಪ ತಿಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು 15 ದಿವಸ ದಪ್ಪ ಆಗೋದಂತೂ ಗ್ಯಾರಂಟಿ. ನಾನು ಒಬ್ರು ಪ್ರಯೋಗ ಮಾಡಿದ್ದೀನಿ, ಅವ್ರು ಆದ್ರು. ರೈಸಿಗೆ ಬೇಕಾದ್ರೆ ತುಪ್ಪ ಹಾಕಿ ತಿನ್ನಿ, ನೋಡಿ ಯಾರಿಗಾದ್ರೂ ದಪ್ಪ ಆಗ ನೋಡಿ. 11 ದಿವಸದಲ್ಲಿ ದಪ್ಪ ಆಗ್ತಾರೆ. ಓಕೆ ಸರ್, ಉಡುಪಿಗೆ ಬರೋ ಮಟ ತಿಂತೇನ್ರಿ, ನೋಡೋಣ್ರಿ ದಪ್ಪ ಆಗ್ತೇನೆ. ನೋಡ್ರಿ, ಆಮೇಲೆ ಹೇಳ್ತೀರಿ ಬಿಡ್ರಿ, ಆಮೇಲೆ ಹೇಳ್ತೀರಿ, ನೀವೇ ಹೇಳ್ತೀರಿ, ಚಲೋ ಆಗ್ತೀರಿ, ಬನ್ರಿ. ಕೃಷ್ಣನ ಆಶೀರ್ವಾದ ಇದೆ ರೀ, ಬನ್ರಿ ಮೇಡಮ್ನವ್ರೆ, ಬನ್ರಿ. ಚಲೋ ಆಗ್ತೀರಿ, ನೀವು ಚಲೋ ಆಗ್ತೀರಿ, ಬನ್ರಿ. ನಿಮ್ದ ಆಶೀರ್ವಾದ ಸರ್, ನಿಮ್ದು ಅರುಣ್ ಕುಮಾರ್ ಸರ್ ನಮ್ಗೆ ತೋರ್ಸಿದಾರ ನಾತೇನ್ರಿ ಸರ್ ನಾ. ಓಕೆ, ಥ್ಯಾಂಕ್ ಯು. ಮಾಸ್ಟರ್ಸ್ ಎಲ್ಲರೂ ನೀರು ರೆಡಿ ಮಾಡ್ಕೊಳ್ಳಿ, ನಾವೀಗ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಓಕೆ, యోగేశ్వర కృష్ణ మనం అన్నిటిని ఎదుర్కొంటే, ఎందుకంటే మన దగ్గర కృష్ణుడు ఉన్నాడు. కృష్ణుడు అంటే ఏంటి? ధ్యానం, యోగ పరాకాష్ట. అర్జునుడు అంటే ధర్మ